Hello my dear students, welcome to Chemistry with Srinivas YouTube channel. ಸೊ ಇವತ್ತು ನಿಮಗೆ 12th ಕೆಮಿಸ್ಟ್ರಿಯಿಂದ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಹೇಳ್ಕೊಡ್ತೀನಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ, ದಟ್ ಈಸ್ ಫೀನಾಲ್ಸ್ ಅಂತ ಹೇಳ್ಬಿಟ್ಟು. ಆಲ್ಕೋಹಾಲ್, ಫೀನಾಲ್, ಈಥರ್ಸ್ ಅಂತಿದೆ, ಅದರಲ್ಲಿ ಫೀನಾಲ್ಸ್. ಇಟ್ಸ್ ಅ ವೆರಿ ಈಸಿ ಚಾಪ್ಟರ್ ನಿಮಗೆ. ಸೊ ಈ ಟಾಪಿಕ್ ಇಂದ, ಫೀನಾಲ್ಸ್ ಟಾಪಿಕ್ ಇಂದ ನಿಮಗೆ ಅರೌಂಡ್ 5 ಮಾರ್ಕ್ಸ್ ತನಕನಾದ್ರೂ ನಿಮಗೆ ಕರ್ನಾಟಕ PU ಬೋರ್ಡ್ ಎಕ್ಸಾಮ್ಗೆ ಬಂದೇ ಬರುತ್ತೆ. ಹಾಗಾಗಿ ಇದೊಂದು ಸಣ್ಣ ಟಾಪಿಕ್ ನ ನೀವು ಕಲ್ತ್ಕೊಂಡ್ರೆ ಅಟ್ಲೀಸ್ಟ್ 4 ಮಾರ್ಕ್ಸ್ ಆದ್ರೂ ನೀವು ಗ್ಯಾದರ್ ಮಾಡ್ಕೋಬಹುದು ಈ ಚಾಪ್ಟರ್ ಇಂದ. ತುಂಬಾ ಈಸಿ ಇದೆ, ನೋಡ್ಕೊಳ್ಳಿ. ಫೀನಾಲ್ಸ್, ಆಕ್ಚುಲಿ ಫೀನಾಲ್ಸ್ ಅಂದ್ರೆ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್, ಅದರಲ್ಲಿ ಏನಾಗಿರ್ಬೇಕು, ಬೆನ್ಸಿನ್ ರಿಂಗ್ಗೆ OH ಗ್ರೂಪ್ ಡೈರೆಕ್ಟ್ ಅಟ್ಯಾಚ್ ಆಗಿದ್ರೆ, ನೋಡಿ ಬೆನ್ಸಿನ್ಗೆ OH ಈ ತರ ಡೈರೆಕ್ಟ್ ಅಟ್ಯಾಚ್ ಆಗಿದ್ರೆ ಅದನ್ನ ಫೀನಾಲ್ ಅಂತ ಕರಿತೀವಿ. OH ಇರೋದೆಲ್ಲ ಫೀನಾಲ್ಸ್ ಆಗ್ಬಿಡಲ್ಲ. ಈಗ ಎಷ್ಟೋ ಜನ OH ಇರೋದನ್ನ ಆಲ್ಕೋಹಾಲ್ ಅಂತಾನು ಕನ್ಫ್ಯೂಷನ್ ಮಾಡ್ಕೋತಾರೆ. ಈಗ ಇದು ಆಲ್ಕೋಹಾಲ್ ಅಲ್ಲ, OH ಇದೆ ಬಟ್ ಆಲ್ಕೋಹಾಲ್ ಅಲ್ಲ, ಯಾಕೆಂದ್ರೆ OH ರಿಂಗ್ಗೆ ಡೈರೆಕ್ಟ್ ಅಟ್ಯಾಚ್ ಆಗಿದೆ. ಸೊ ಅದ್ರ ಬದಲು ನಿಮಗೆ ಈಗ ಬೆನ್ಸಿನ್ ರಿಂಗ್ ಈ ತರ ಇದ್ದು CH2OH ಇತ್ತು ಅಂತ ಅನ್ಕೊಳ್ಳಿ. ಸೊ ಹೀಗಿದ್ದಾಗ ಅದು ಫೀನಾಲ್ ಆಗಲ್ಲ. ನೋಡಿ ಇಲ್ಲಿ OH ಈಗ ಬೆನ್ಸಿನ್ಗೆ ಡೈರೆಕ್ಟ್ ಅಟ್ಯಾಚ್ ಆಗಿಲ್ಲ, ಮಧ್ಯ CH2 ಗ್ರೂಪ್ ಇದೆ, ಹಾಗಾಗಿ ಇದು ಫೀನಾಲ್ ಆಗಲ್ಲ, ಇದು ಆಲ್ಕೋಹಾಲ್ ಆಗುತ್ತೆ. ಸೊ ಮೇಜರ್ ಡಿಫರೆನ್ಸ್ ಗೊತ್ತಾಯ್ತಾ? ಫೀನಾಲ್ ಅಂದಾಗ OH ಗ್ರೂಪ್ ಬೆನ್ಸಿನ್ ರಿಂಗ್ಗೆ ಡೈರೆಕ್ಟ್ ಅಟ್ಯಾಚ್ ಆಗಿರಬೇಕು. ಓಕೆನಾ? ನೆಕ್ಸ್ಟ್ ಇದ್ರದ್ದು ಪ್ರಿಪರೇಷನ್ಸ್ ನೋಡೋಣ. ಸೊ ಫೀನಾಲ್ಸ್ ನ ಲ್ಯಾಬ್ ಅಲ್ಲಿ ಹೇಗೆ ಪ್ರಿಪರೇಷನ್ಸ್ ಮಾಡಬಹುದು ಅಂತ ಹೇಳಿ. ಸೊ ಪ್ರಿಪರೇಷನ್ ಆಫ್ ಫೀನಾಲ್ಸ್, ಯಾಕೆಂದ್ರೆ ಪ್ರಿಪರೇಷನ್ ಇಂದ ಒಂದು ಕ್ವಶನ್, ಕೆಮಿಕಲ್ ಪ್ರಾಪರ್ಟೀಸ್ ಇಂದ ಒಂದು ಕ್ವಶನ್ ನಿಮಗೆ ಎಕ್ಸಾಮ್ಗೆ ಬರ್ಬೋದು ಈ ಚಾಪ್ಟರ್ ಅಲ್ಲಿ. ಈಸಿ ಇದೆ, ನೋಡ್ಕೊಳ್ಳಿ. ಈಗ ಫಸ್ಟ್ ಮೆಥಡ್ ಪ್ರಿಪರೇಷನ್ ಆಫ್ ಫೀನಾಲ್ ಫ್ರಮ್ ಕ್ಲೋರೋಬೆನ್ಸಿನ್ ಇಂದ ಮಾಡಬಹುದು. ಕ್ಲೋರೋಬೆನ್ಸಿನ್ ಇಂದ ನಾವು ಈಸಿಯಾಗಿ ಫೀನಾಲ್ ಅನ್ನ ಪ್ರಿಪೇರ್ ಮಾಡಬಹುದು. ಸೊ ಕ್ಲೋರೋಬೆನ್ಸಿನ್ ಅಂದ್ರೆ ಏನು ಗೊತ್ತಿದೆ ಅಲ್ವಾ? ಬೆನ್ಸಿನ್ ರಿಂಗ್ ಬರ್ಕೊಳ್ಳೋಣ. ಸೊ ಆ ಬೆನ್ಸಿನ್ ರಿಂಗ್ಗೆ ಏನ್ ಮಾಡಿ Cl ನ ಅಟ್ಯಾಚ್ ಮಾಡಿದ್ರೆ ಏನಾಗುತ್ತೆ, ಅದು ಕ್ಲೋರೋಬೆನ್ಸಿನ್. ಈ ಕ್ಲೋರೋಬೆನ್ಸಿನ್ ಇಂದ ನನಗೆ ಫೀನಾಲ್ ಬೇಕು ಅಲ್ವೇನ್ರಪ್ಪ? ಸೊ ಐ ನೀಡ್ ಫೀನಾಲ್. ಓಕೆನಾ? ಸೊ ಫೀನಾಲ್ ಬೇಕು ಅಂದ್ರೆ ನೀವೇ ನೋಡಿ ಏನ್ ಚೇಂಜಸ್ ಮಾಡಬೇಕು ಅಂತ. ಈಗ ಫೀನಾಲ್ ಅಂದ್ರೆ ಏನು, ಬೆನ್ಸಿನ್ ರಿಂಗ್ ಮೇಲೆ OH ಇರಬೇಕು, ಅಂದ್ರೆ ಆ Cl ನ ತೆಗೆದು OH ನ ರೀಪ್ಲೇಸ್ ಮಾಡಬೇಕು, ಅವಾಗ ನಮಗೆ ಫೀನಾಲ್ ಬರುತ್ತೆ. ಅಂದ್ರೆ ಈ ಬರೀ ಕ್ಲೋರೋಬೆನ್ಸಿನ್ ತಗೊಂಡ್ರೆ ಸಾಕಾಗಲ್ಲ ನಮಗೆ. ಅಲ್ಲಿ ಏನ್ ಗೊತ್ತಾಗುತ್ತೆ ನಿಮಗೆ, ನಾವು OH ಗ್ರೂಪ್ ಇರುವಂತ ಒಂದು ಕಾಂಪೌಂಡ್ ಅನ್ನ ಇದಕ್ಕೆ ಆಡ್ ಮಾಡಬೇಕು. ಯಾವ್ದದು? NaOH ಹಾಕ್ತೀನಿ, ಯಾಕೆಂದ್ರೆ ಇದು OH ನ ಕೊಡುತ್ತೆ. ಆದ್ರೆ ಈ Cl ನ ಬಾಂಡ್ ಇದೆಯಲ್ಲ, ಈ ಬಾಂಡ್ ನ ಕಟ್ ಮಾಡಿ OH ನ ರೀಪ್ಲೇಸ್ ಮಾಡೋದು ಸ್ವಲ್ಪ ಕಷ್ಟ. ಅದು ರೀಸನ್ಸ್ ಯಾಕೆ ಅಂತ ನೀವು ಹ್ಯಾಲೋ ಆಲ್ಕೆನ್ಸ್ ಅಲ್ಲಿ ಕಲ್ತಿರ್ತೀರ, ಹ್ಯಾಲೋ ಅರಿನ್ಸ್ ಅಲ್ಲಿ. ಓಕೆನಾ? ಸೊ NaOH ಅನ್ನು ಹಾಕಿದೀನಿ ನಾನು, ಬಟ್ ಈ Cl ನ ಬ್ರೇಕ್ ಮಾಡೋದು ಕಷ್ಟ ಇರೋದ್ರಿಂದ ಸ್ವಲ್ಪ ಕಂಡೀಷನ್ಸ್ ನ ಮೇಂಟೈನ್ ಮಾಡಬೇಕು. ಏನು, 623 ಕೆಲ್ವಿನ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಬೇಕು, 300 ಅಟ್ಮಾಸ್ಫಿಯರ್ ಪ್ರೆಷರ್ ಅನ್ನ ಮೇಂಟೈನ್ ಮಾಡಿ, ಹಾಗೆ ಆಸಿಡ್ ಅನ್ನ ಹಾಕಿ. ಓಕೆ, ಇಷ್ಟು ಕಂಡೀಷನ್ ನ ನೀವು ಮೇಂಟೈನ್ ಮಾಡಿದಾಗ Cl ಹೋಗ್ಬಿಟ್ಟು ಆ ಜಾಗದಲ್ಲಿ ಏನ್ ಬರುತ್ತೆ, ನಿಮಗೆ OH ಬರುತ್ತೆ. ಇದು ಫೀನಾಲ್ ನ ಪ್ರಿಪೇರ್ ಮಾಡಕ್ಕಿರುವಂತ ಫಸ್ಟ್ ಮೆಥಡ್. ಇಲ್ಲಿ ನೇಮ್ ಅನ್ನ ಮರಿದೇ ಬರೀಬೇಕು ನೀವು. ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದಾಗ ನಾವು ನೇಮ್ ಅನ್ನ ಮರಿದೇ ಬರೀಬೇಕು, ಕ್ಲೋರೋ ಬೆನ್ಸಿನ್, ಅಂಡ್ ಈ ಕಾಂಪೌಂಡ್ ನೇಮ್ ಏನು, ಫೀನಾಲ್. ಮತ್ತೆ ಈ ಕಂಡೀಷನ್ಸ್ ಕೂಡ ಅಷ್ಟೇ ಮರಿದೇ ಬರೀಬೇಕು. ಇಷ್ಟು ಬರೆದಾಗ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಈಗ ನೀವು ಎಲ್ಲ ಬರೆದು ಕಂಡೀಷನ್ಸ್ ಬರ್ದಿಲ್ಲ, 0 ಮಾರ್ಕ್ಸ್ ಕೊಡ್ತಾರೆ. ಅಥವಾ ಎಲ್ಲ ಬರ್ದಿದ್ದೀರಾ, ಯಾವುದೋ ಒಂದು ಕಂಡೀಷನ್ ನ ಮಿಸ್ ಮಾಡಿದೀರಾ, ಆಗ್ಲೂ 0 ಆಗುತ್ತೆ. ಅದರಿಂದ ರಿಯಾಕ್ಟೆಂಟು, ಪ್ರಾಡಕ್ಟ್, ಅದ್ರದ್ದು ನೇಮ್ಸ್ ಪ್ಲಸ್ ಕಂಡೀಷನ್ಸ್ ನ ಮರಿದೇ ಬರೀಬೇಕು. ಇದು ಮೊದಲನೇ ಮೆಥಡ್. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಸೆಕೆಂಡ್ ಮೆಥಡ್ ಹೋಗೋಣ. ಸೆಕೆಂಡ್ ಮೆಥಡ್ ಫ್ರಮ್ ಬೆನ್ಸಿನ್, ಬರೀ ಬೆನ್ಸಿನ್ ತಗೊಂಡು ಕೂಡ ನಾವೇನ್ ಮಾಡಬಹುದು, ಫೀನಾಲ್ ನ ಪ್ರಿಪೇರ್ ಮಾಡಬಹುದು. ಹೇಗೆ ನೋಡ್ಕೊಳ್ಳಿ. ಫಸ್ಟ್ ಬೆನ್ಸಿನ್ ತಗೋಣ, ಆಯ್ತಾ? ಬೆನ್ಸಿನ್ ಸ್ಟ್ರಕ್ಚರ್ ಎಲ್ಲರಿಗೂ ಗೊತ್ತಿದೆ, ಇದು ಬೆನ್ಸಿನ್ ಅಲ್ವಾ? ಅದ್ರ ಕೆಳಗಡೆ ನೇಮ್ ಅನ್ನ ಬರೆದ್ಬಿಡಿ, ಬೆನ್ಸಿನ್. ಓಕೆ, ಈ ಬೆನ್ಸಿನ್ಗೆ ಏನ್ ಮಾಡಿ ಅಂದ್ರೆ ಓಲಿಯಂ ಅನ್ನ ಹಾಕ್ರಪ್ಪ. ಓಲಿಯಂ ಅಂದ್ರೆ ಅದು ಸಲ್ಫ್ಯೂರಿಕ್ ಆಸಿಡ್ ಗಿಂತನೂ ಸ್ಟ್ರಾಂಗ್ ಇರುವಂತ ಕಾಂಪೌಂಡ್, H2S2O7 ಅಂತ ಹೇಳ್ಬಿಟ್ಟು. ಈಗ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮುಲಾ ಏನು, H2SO4 ಅಲ್ವಾ? ಓಲಿಯಂದು ಫಾರ್ಮುಲಾ H2S2O7 ಅಂತ ಬರುತ್ತೆ. ನೀವೇನ್ ಫಾರ್ಮುಲಾ ಬರೆಯೋದು ಬೇಡ, ನೇಮ್ ಬರೀರಿ ಸಾಕು. ಆ ಓಲಿಯಂನ ನೀವು ಆಡ್ ಮಾಡಿದಾಗ ಬೆನ್ಸಿನ್ಗೆ, ಓಕೆ, ಬೆನ್ಸಿನ್ ರಿಂಗ್ ಮೇಲೆ ಒಂದು ಗ್ರೂಪ್ ಬಂದು ಆಡ್ ಆಗತ್ತೆ. ಈಗ ಓಲಿಯಂ ಇಂದ SO3H ಅಂತ ಹೇಳ್ಬಿಟ್ಟು. ಓಕೆ, ನಾವು ಇದನ್ನ ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಈ ಕಾಂಪೌಂಡ್ ನೇಮ್ ಏನು, ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಬಟ್ ಅಲ್ಲಿಗೆ ನಮಗೆ ಫೀನಾಲ್ ಇನ್ನೂ ಸಿಕ್ಕಿಲ್ಲ.
ಅಲ್ವಾ, ಇನ್ನು ಫಿನಾಲ್ಗೆ ಬಂದಿಲ್ಲ ನಮ್ಗೆ, ಇದು ಬೆನ್ಸಿನ್ ಸಲ್ಫೋನಿಕ್ ಆಸಿಡ್. ಇದಕ್ಕೆ ಏನ್ ಆಡ್ ಮಾಡಿ ಅಂದ್ರೆ ನೀವು ಫಸ್ಟ್ NaOH ಬೇಸ್ ಅನ್ನ ಹಾಕಿ, ಓಕೆ, ಫಾಲೋಡ್ ಬೈ ಆಸಿಡ್ ಅನ್ನ ಹಾಕಿ, ಎರಡನ್ನೂ ಮಿಕ್ಸ್ ಮಾಡಿದಾಗ ನಿಮಗೆ ಬೆನ್ಸಿನ್ ರಿಂಗ್ ಮೇಲೆ ನಿಮಗೆ ಬೇಕಾಗಿರುವಂತ ಗ್ರೂಪ್ ಬಂದು ಅಟ್ಯಾಚ್ ಆಗತ್ತೆ. ಏನು? OH. ಅಂದ್ರೆ ಇಲ್ಲಿ ಬೇಸ್ ಇದೆ ಅಲ್ವಾ, ಆ ಬೇಸ್ ಇಂದ OH NaOH ಇದೆಲ್ಲ, ಇದರಿಂದ OH ಪ್ರೊಡ್ಯೂಸ್ ಆಗುತ್ತೆ. ಆ OH ಬಂದು SO3H ಏನ್ ಮಾಡುತ್ತೆ? ರೀಪ್ಲೇಸ್ ಮಾಡುತ್ತೆ. ಇದು ಬೆನ್ಸಿನ್ ಇಂದ ಫಿನಾಲ್ ನ ಪ್ರಿಪೇರ್ ಮಾಡುವಂತ ಟೆಕ್ನಿಕ್. ಅರ್ಥ ಆಯ್ತಾ? ಸೊ ಮೂರನೇ ಮೆಥಡ್ ಹೋಗೋಣ ಈಗ, ಥರ್ಡ್ ಮೆಥಡ್. ಸೊ ಇಲ್ಲಿ ಬರೀತಿರಲ್ವಾ ಫಿನಾಲ್ ಅಂತ ಬರೀಬೇಕು. ಥರ್ಡ್ ಮೆಥಡ್ ಫ್ರಮ್ ಅನಿಲಿನ್. ಅನಿಲಿನ್ ಇಂದನೂ ನಾವು ಇದನ್ನ ಪ್ರಿಪೇರ್ ಮಾಡಬಹುದು ಫಿನಾಲ್ ನ. ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಅಮೈನ್ಸ್ ಅಲ್ಲಿ ಅನಿಲಿನ್ ಹೇಗಿರುತ್ತೆ ಅಂತ. ಹೇಗಿರುತ್ತೆ ಅನಿಲಿನ್? ಬೆನ್ಸಿನ್ ರಿಂಗ್ ಇರುತ್ತೆ ಅಲ್ವೇನ್ರಪ್ಪ, ಅದ್ರ ಮೇಲೆ ಏನಿರುತ್ತೆ? NH2 ಇರುತ್ತೆ. ಅದನ್ನ ಅನಿಲಿನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ದಟ್ ಇಸ್ ಕಾಲ್ಡ್ ಅನಿಲಿನ್. ಹೆಸರು ಬರ್ದ್ಬೋಣ, ಅನಿಲಿನ್. ಈ ಅನಿಲಿನ್ ಏನ್ ಮಾಡೋಣ ಅಂದ್ರೆ ಈಗ ವಿ ಆಡ್ ಸಮ್ ಕಾಂಪೌಂಡ್ಸ್. ಇದು ಗೊತ್ತಿರುತ್ತೆ ನಿಮಗೆ, ಏನು? NaNO2 ಡೈಅಜೋಟೈಸೇಷನ್ ಹೇಳಿದೀನಿ, ನೆನಪಿದೆಯಾ? NaNO2 ಪ್ಲಸ್ HCl ಹಾಕಿ at 273 to 275 ಕೆಲ್ವಿನ್ ಅಥವಾ 278 ಕೆಲ್ವಿನ್, 278 ಕೆಲ್ವಿನ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಿ ಅವಾಗ ಏನ್ ಬರುತ್ತೆ ಪ್ರಾಡಕ್ಟ್? ನೆನಪಿದೆಯಾ? ಡೈಅಜೋಟೈಸೇಷನ್ ರಿಯಾಕ್ಷನ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಫ್ ನೀವು ಆ ವಿಡಿಯೋ ನೋಡಿದ್ರೆ ಅಲ್ವಾ, ಅಮೈನ್ಸ್ ಏನ್ ಫಾರ್ಮ್ ಆಗುತ್ತೆ ನಿಮಗೆ? N2Cl ಫಾರ್ಮ್ ಆಗುತ್ತೆ ಬೆನ್ಸಿನ್ ರಿಂಗ್ ಮೇಲೆ. ಹೌದಾ? ಈ ಕಾಂಪೌಂಡ್ ನಾವು ಬೆನ್ಸಿನ್ ಅಂತ ಕರಿತೀವಿ ಅಲ್ವಾ. ಬೆನ್ಸಿನ್ ಇದೆ, ಬೆನ್ಸಿನ್ ಮತ್ತೆ N2 ರಿಂಗ್ ಅಟ್ಯಾಚ್ ಆಗಿರೋದ್ರಿಂದ ಡೈಅಜೋನಿಯಂ, ಬೆನ್ಸಿನ್ ಡೈಅಜೋನಿಯಂ, ಮತ್ತೆ Cl ಇರೋದ್ರಿಂದ ಕ್ಲೋರೈಡ್. ಈ ಕಂಪ್ಲೀಟ್ ಕಾಂಪೌಂಡ್ ನೇಮ್ ಏನು? ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್. ನಾನು ಇಲ್ಲಿ ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ರ ಕೆಳಗಡೆ ಒಂದು ಬರೀತಾ ಇದ್ದೀನಿ, ನೀವು ಕಂಟಿನ್ಯೂಸ್ ಆಗಿ ಬರೀಬೇಕು. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಹೇಳಿ ಕಾಂಪೌಂಡ್ ನೇಮ್. ಬಟ್ ನಮ್ಗೆ ಇನ್ನು ಫಿನಾಲ್ ಸಿಕ್ಕಿಲ್ಲ, ಜಸ್ಟ್ ಅನಿಲಿನ್ ನ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಮಾಡಿದ್ವಿ. ಈಗ ಇದಕ್ಕೆ ಜಸ್ಟ್ ಯು ಪುಟ್ ವಾಟರ್ನ ಆಡ್ ಮಾಡಿ ಶೇಕ್ ಮಾಡಿದ್ರೆ ಸಾಕು, ನಿಮಗೆ ಫಿನಾಲ್ ಬಂದ್ಬಿಡುತ್ತೆ. ಹೇಗ್ ಬರುತ್ತೆ ನೋಡಿ, ಬೆನ್ಸಿನ್ ರಿಂಗ್ ಇರುತ್ತೆ ಏನ್ರಪ್ಪ. ಈಗ ವಾಟರ್ ಅಲ್ಲಿ ಎರಡು ಭಾಗ ಮಾಡ್ಕೊಂಡ್ರೆ HOH ಆಗತ್ತಲ್ವೇನ್ರಪ್ಪ. ಒಂದ್ H ತಗೊಳ್ಳಿ, ಈ Cl ಕೊಟ್ರೆ ಅದೇನಾಯ್ತು? HCl ಆಯ್ತಾ? ಓಕೆನಾ? 2 H ಇತ್ತು, ಒಂದ್ H ತಗೊಂಡು Cl ಗೆ ಕೊಟ್ರೆ HCl ಆಯ್ತು. Cl ಎಲಿಮಿನೇಟ್ ಆದ್ಮೇಲೆ N2 ಕೂಡ ಆಚೆ ಬಂದ್ಬಿಡುತ್ತೆ ಆಸ್ ಎ ಗ್ಯಾಸ್. N2 ಬಂದ್ಬಿಡ್ತು. ಅವಾಗ ಇಲ್ಲಿ N2 ಹೋಯ್ತು, Cl H ಜೊತೆಗೆ ಹೊರಟೋಯ್ತು. ಈಗ ಈ ಪ್ಲೇಸ್ ಏನಾಗಿದೆ? ಎಂಟಿ ಆಗಿದೆ. ಮತ್ತೆ ಇಲ್ಲಿ H ಹೋಗಿದೆ, ಉಳ್ಕೊಂಡಿರೋದೇನು? OH. ಆ OH ನ ತಂದು ಇಲ್ಲಿ ಕೊಡಿ, ನಿಮಗ್ ಬೇಕಾಗಿರುವಂತ ಫಿನಾಲ್ ಸಿಕ್ತಲ್ಲಿಗೆ. ಅರ್ಥ ಆಯ್ತಾ? ದಿಸ್ ಅನದರ್ ಮೆಥಡ್ ಟು ಪ್ರಿಪೇರ್ ಫಿನಾಲ್. ಒಟ್ಟು 3 ಮೆಥಡ್ ಆಯ್ತಲ್ವಾ. ದೆನ್ ಲಾಸ್ಟ್ ಮೆಥಡ್, ವೆರಿ ಇಂಪಾರ್ಟೆಂಟ್ ಮೆಥಡ್, ಅದು 3 ಮಾರ್ಕ್ಸ್ಗೂ ಕೆಲವು ಸಲ ಕೇಳ್ತಿರ್ತಾರೆ. ಫ್ರಮ್ ಕ್ಯುಮಿನ್. ಓಕೆನಾ? ಕ್ಯುಮಿನ್ ಅಂತ ಒಂದು ಕಾಂಪೌಂಡ್ ನೇಮ್, ಅದು ಕ್ಯುಮಿನ್ ಅಂತ ಹೇಳ್ಬಿಟ್ಟು, ಅಥವಾ ಅದಕ್ಕೆ ಕ್ಯುಮಿನ್ ಪ್ರೋಸೆಸ್ ಅಂತ ಹೇಳಿ ಕೂಡ ಕರಿತೀವಿ. ದಿಸ್ ಪ್ರೋಸೆಸ್ ಇಸ್ ಆಲ್ಸೋ ಕಾಲ್ಡ್ ಕ್ಯುಮಿನ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಈ ಪ್ರೋಸೆಸ್ ಅಲ್ಲಿ ಹೇಗೆ ಫಿನಾಲ್ ನ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಳ್ಳಿ. ತುಂಬಾ ಈಸಿ ಇದೆ, ನಿಧಾನವಾಗಿ ನೋಡ್ಕೊಳ್ಳಿ. ಈ ಕ್ಯುಮಿನ್ ಕಾಂಪೌಂಡ್ ಅಂತ ಹೇಳಿ ಅಲ್ವಾ. ಕ್ಯುಮಿನ್ ಅಂದ್ರೆ ಇಟ್ ಇಸ್ ಒನ್ ಕಾಂಪೌಂಡ್. ಆ ಕಾಂಪೌಂಡ್ ಹೆಂಗಿರುತ್ತೆ ಅಂದ್ರೆ ನೋಡಿ, ಬೆನ್ಸಿನ್ ರಿಂಗು CH ಇರುತ್ತೆ, ಅದ್ರ ಮೇಲೆ ಪಕ್ಕದಲ್ಲಿ ಒಂದು CH3 ಅಟ್ಯಾಚ್ ಆಗಿರುತ್ತೆ, ಅದ್ರ ಮೇಲೆ ಒಂದು CH3 ಅಟ್ಯಾಚ್ ಆಗಿರುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಸೊ ಇದು ಕ್ಯುಮಿನ್ ಕಾಂಪೌಂಡ್. ಇದು ಬೆನ್ಸಿನ್ ರಿಂಗು, CH, ಅದ್ರ ಮೇಲೆ ಒಂದು CH3, ಪಕ್ಕದಲ್ಲಿ ಒಂದು CH3. ಇದನ್ನ ಕ್ಯುಮಿನ್ ಅಂತ ಹೇಳಿ ಕರಿತೀವಿ ಕಾಂಪೌಂಡ್. ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ ಕಣ್ರಪ್ಪ, ಏನು ಅಂತ ನೋಡ್ಕೊಳ್ಳಿ. ಈಗ ಒಂದೇ ಕಾರ್ಬನ್ಗೆ 2 ಸಿಮಿಲರ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಲ್ವಾ, ಆಲ್ಕೈಲ್ ಗ್ರೂಪ್. ನೋಡಿ, ಇದು ಮೀಥೈಲ್, ಇದು ಮೀಥೈಲ್, 2 ಸಿಮಿಲರ್ ಗ್ರೂಪ್ ಅಟ್ಯಾಚ್ ಆಗಿದೆ. ಆತರ 2 ಸಿಮಿಲರ್ ಗ್ರೂಪ್ ಅಟ್ಯಾಚ್ ಆಗಿದ್ದಾಗ ನಾವು ಐಸೋ ಅಂತ ಕರಿತೀವಲ್ವಾ. ಐಸೋ. ಈಗ ಅದ್ರಲ್ಲಿ ಎಷ್ಟು ಕಾರ್ಬನ್ ಇದೆ? 1 2 3 ಕಾರ್ಬನ್ಸ್ ಇರೋದ್ರಿಂದ ಪ್ರೊಪೈಲ್ ಅಲ್ವಾ. 1 ಕಾರ್ಬನ್ ಇದ್ರೆ ಮೀಥೈಲು, 2 ಇದ್ರೆ ಈಥೈಲು, 3 ಇದ್ರೆ ಪ್ರೊಪೈಲ್. ಅದು ಯಾವ್ದಕ್ಕೆ ಅಟ್ಯಾಚ್ ಆಗಿದೆ? ಬೆನ್ಸಿನ್ಗೆ ಅಟ್ಯಾಚ್ ಆಗಿದೆ. ಅದಕ್ಕೆ ಅದನ್ನ ಐಸೋ ಪ್ರೊಪೈಲ್ ಬೆನ್ಸಿನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಇದು ಕ್ಯುಮಿನ್ ಅಥವಾ ಐಸೋಪ್ರೋಪೈಲ್ ಬೆನ್ಸಿನ್. ಸೊ ಇದನ್ನ ಐಸೋಪ್ರೋಪೈಲ್ ಬೆನ್ಸಿನ್ ಅಂತ ಹೇಗೆ ಕರಿತೀವಿ ಅಂತ ಗೊತ್ತಾಯ್ತಲ್ವಾ. ಈಗ ಈ ಐಸೋಪ್ರೋಪೈಲ್ ಬೆನ್ಸಿನ್ಗೆ ನಾವೇನ್ ಮಾಡೋಣ? ಆಕ್ಸಿಜನ್ ಹಾಕೋಣ. ಓಕೆ, ಪುಟ್ O2. ಓಕೆನ್ರಪ್ಪ. ಸೊ ಈ O2 ನ ಸ್ಪ್ಲಿಟ್ ಮಾಡ್ಕೊಳ್ಳಿ. O ಆಗತ್ತಾ? ಆ O ನ ಈ C ಮತ್ತೆ H ಮಧ್ಯೆ ರಿಪ್ಲೇಸ್ ಮಾಡೋಣ. ಓಕೆ, ಅವಾಗ ಬೆನ್ಸಿನ್ ರಿಂಗ್ ಹಾಗೆ ಇರುತ್ತೆ. ಓಕೆ, ಆ C ಇತ್ತಲ್ಲಪ್ಪ, C ಮತ್ತೆ H ಮಧ್ಯೆ ನಾವೇನ್ ಹಾಕ್ಬೇಕು? OO ಹಾಕೋಣ. COOH ಆಯ್ತು. ಮೇಲ್ಗಡೆ CH3 ಹಾಗೆ ಇದೆ.
ಕೆಳಗಡೆ CH3 ಹಾಗೆ ಇದೆ. ನೆಕ್ಸ್ಟ್ ಇದಕ್ಕೇನ್ ಮಾಡೋಣ ಅಂದ್ರೆ ಇದೊಂದು ಇಂಟರ್ಮೀಡಿಯೇಟ್, ನಮ್ಗೆ ಇನ್ನು ಮೇನ್ ಪ್ರಾಡಕ್ಟ್ ಬಂದಿಲ್ಲ. H3O+ ಹಾಕಿ, ಅಂದ್ರೆ ಆಸಿಡ್ ಇನ್ ವಾಟರ್ ಹಾಕಿ. ಅವಾಗ ನಮಗೆ OH ತಾನೇ ಬೇಕು. ಫಿನಾಲ್ ಅಂದ್ರೆ ಬೆನ್ಸಿನ್ ರಿಂಗ್ ಮೇಲೆ OH ಬೇಕು. ನೀವೇನ್ ಮಾಡಿ, ಈ OH ನ ಬಿಟ್ಟು ಉಳಿದಿರೋ ಪೋರ್ಷನ್ ಎಲಿಮಿನೇಟ್ ಮಾಡ್ಬೋಣ. ಇಷ್ಟು ಪೋರ್ಷನ್ ನಾವು ತೆಗೆದುಬಿಟ್ರೆ ಇದರಿಂದ ಅವಾಗ ನಮ್ಗೆ ಏನ್ ಸಿಗುತ್ತೆ, OH ಸಿಗುತ್ತೆ ಅಲ್ವಾ. ಸೊ ಬೆನ್ಸಿನ್ ರಿಂಗ್ ಅದ್ರ ಮೇಲೆ OH ಈಗ ಫಾರ್ಮ್ ಆಗುತ್ತೆ. ಬೈ ಪ್ರಾಡಕ್ಟ್ ಏನ್ ಬರ್ಬೋದು, CH3 CO CH3 ಬರುತ್ತದೆ. ಅರ್ಥ ಆಯ್ತಾ? ಯು ಗಾಟ್ ದ ಫಿನಾಲ್. ಇದನ್ನ ಎಷ್ಟೋ ಸಲ 3 ಮಾರ್ಕ್ಗೂ ಕೇಳಿದ್ದಾರೆ, 2 ಮಾರ್ಕ್ಗೂ ಕೇಳಿದ್ದಾರೆ, ಬಟ್ ಸಮ್ಟೈಮ್ಸ್ 3 ಮಾರ್ಕ್ಸ್ಗೂ ಕೂಡ ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಇದಿಷ್ಟು ಪ್ರಿಪರೇಷನ್ಸ್ ಆಫ್ ಫಿನಾಲ್. ಇರೋದೇ 4 ಮೆಥಡ್ಸ್ ಕಂಡ್ರಪ್ಪ ನೋಡಿ, ತುಂಬಾ ಈಸಿ ಇದೆ. ಒಂದು ಕ್ಲೋರೋಬೆನ್ಸಿನ್ ಇಂದ, ಇನ್ನೊಂದು ಬರೀ ಬೆನ್ಸಿನ್ ಇಂದ, ದೆನ್ ಫ್ರಮ್ ಅನಿಲಿನ್, ದೆನ್ ಫ್ರಮ್ ಕ್ಯುಮಿನ್. ಕ್ಯುಮಿನ್ ತುಂಬಾ ಸಲ ಕೇಳಿದ್ದಾರೆ, ಬಟ್ ಬೆಟರ್ ನೀವು 4 ಮೆಥಡ್ ಅನ್ನ ಕಲ್ತ್ಕೊಳ್ಳಿ. ಒಂದು ಪ್ರಿಪರೇಷನ್ ಅಂತೂ ನಿಮ್ಗೆ ಎಕ್ಸಾಮ್ಗೆ ಬಂದೇ ಬರುತ್ತೆ, ಬೋರ್ಡ್ ಎಕ್ಸಾಮ್ಗೆ. ಬಟ್ ತುಂಬಾ ಈಸಿ ಇದೆ, ನೀವೇನು ಎಕ್ಸ್ಪ್ಲನೇಷನ್ ಬರೆಯೋ ಅವಶ್ಯಕತೆ ಇರಲ್ಲ. ನಾನು ಹೇಗಿಲ್ಲಿ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಬರ್ದಿದ್ದೀನಿ, ನೇಮ್ಗಳು ಬರ್ದಿದ್ದೀನಿ, ಕಂಡೀಷನ್ ಇಷ್ಟು ಹೀಗೆ ಬರೆದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಇದಿಷ್ಟು ಈಗ ಪ್ರಿಪರೇಷನ್ಸ್ ಆಯ್ತು. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಕೆಮಿಕಲ್ ಪ್ರಾಪರ್ಟೀಸ್ ಹೋಗೋಣ. ಅಂದ್ರೆ ಇದು ಹೇಗೆ ರಿಯಾಕ್ಟ್ ಆಗುತ್ತೆ ಬೇರೆ ಕಾಂಪೌಂಡ್ ಜೊತೆಗೆ ನನ್ನ ನೋಡ್ಕೊಳ್ಳಿ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಫಿನಾಲ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫಿನಾಲ್. ಇದು ಅಷ್ಟೇ, ತುಂಬಾ ಕಷ್ಟ ಇಲ್ಲ, ಈಸಿ ಇದೆ, ನೋಡ್ಕೊಳ್ಳಿ. ಕೆಮಿಕಲ್ ಪ್ರಾಪರ್ಟೀಸ್, ಅದ್ರಲ್ಲಿ ಫಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ನೈಟ್ರೇಷನ್. ಓಕೆನಾ? ನೈಟ್ರೇಷನ್ ಆಫ್ ಫಿನಾಲ್ ಅಂತ ಹೇಳಿ. ನೈಟ್ರೇಷನ್ ಅಂದ್ರೆ ಏನು? ಬೆನ್ಸಿನ್ ರಿಂಗ್ ಮೇಲೆ NO2 ಗ್ರೂಪ್ ನ ರೀಪ್ಲೇಸ್ ಮಾಡೋದು. ಹೌದಾ? ನಾವು ಪ್ರತಿ ಚಾಪ್ಟರ್ಲು ಕಲಿತಾನೆ ಇದ್ದೇವೆ. ನೈಟ್ರೇಷನ್ ಅಂದ್ರೇನು? NO2 ಗ್ರೂಪ್ ನ ಬೆನ್ಸಿನ್ ರಿಂಗ್ ಮೇಲೆ ಏನ್ ಮಾಡಬೇಕು? ರೀಪ್ಲೇಸ್ ಮಾಡಬೇಕು. ಅದನ್ನ ನೈಟ್ರೇಷನ್ ಅಂತ ಹೇಳಿ ಕರಿತೀವಿ ಅಲ್ವೇನ್ರಪ್ಪ? ಈಗ ಫಿನಾಲ್ ನ ನೈಟ್ರೇಷನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಇದು 2 ವೇನಲ್ಲಿ ನಾವು ನೈಟ್ರೇಷನ್ ಮಾಡಬಹುದು. ಫಸ್ಟ್ ಏನ್ ಮಾಡೋಣ ಅಂದ್ರೆ ಫಿನಾಲ್ ತಗೊಳ್ಳಿ. ಓಕೆ, ಫಿನಾಲ್ ಅಲ್ಲಿ ನೈಟ್ರೇಷನ್ ಅಂದ್ರೆ ನಾನು ಈ ಬೆನ್ಸಿನ್ ರಿಂಗ್ ಮೇಲೆ NO2 ಗ್ರೂಪ್ ನ ರೀಪ್ಲೇಸ್ ಮಾಡಬೇಕು. ಅದಕ್ಕೆ ಏನ್ ಯೂಸ್ ಮಾಡಿ ಅಂದ್ರೆ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಅನ್ನ ಯೂಸ್ ಮಾಡಿ. ಫಸ್ಟ್ ಕೇಸಲ್ಲಿ ಡೈಲ್ಯೂಟ್ HNO3 ಯೂಸ್ ಮಾಡಿ, ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಅನ್ನ ಯೂಸ್ ಮಾಡೋಣ. ಅವಾಗ ನಿಮಗೆ NO2 ಗ್ರೂಪ್ ಏನಾಗುತ್ತೆ? ಅಟ್ಯಾಚ್ ಆಗುತ್ತೆ. ಎಲ್ಲಿ ಅಟ್ಯಾಚ್ ಆಗುತ್ತೆ ನೋಡ್ಕೊಳ್ಳಿ. ಸೊ OH ಒಂದ್ಸಲ ಆರ್ಥೋ ಪ್ಲೇಸ್ ಅಲ್ಲಿ ಅಟ್ಯಾಚ್ ಆಗುತ್ತೆ. ಪ್ಯಾರಾ ಅಲ್ಲ, ಆರ್ಥೋ ಪ್ಲೇಸ್ ಅಲ್ಲಿ. ಇನ್ನೊಂದ್ಸಲ ಏನಾಗುತ್ತೆ, ನಿಮಗೆ ಪ್ಯಾರಾ ಪ್ಲೇಸ್ ಅಲ್ಲಿ NO2 ಗ್ರೂಪ್ ಅಟ್ಯಾಚ್ ಆಗುತ್ತೆ. ಒಂದ್ಸಲ ಆರ್ಥೋ ಪ್ಲೇಸ್, ಇನ್ನೊಂದ್ಸಲ ಪ್ಯಾರಾ ಪ್ಲೇಸ್ ಅಲ್ಲಿ ನಿಮಗೆ NO2 ಗ್ರೂಪ್ ಅಟ್ಯಾಚ್ ಆಗುತ್ತೆ. NO2 ನಾವು ನೈಟ್ರೇಷನ್ ಅಂತ ಹೇಳಿ ಕರೆಯೋದು. ಅದಕ್ಕೆ HNO3 ಆಡ್ ಮಾಡಿದ್ದೀವಿ. ಸೊ ನೇಮ್ ಬರೆಯೋಣ. ಇದು ಗೊತ್ತಿದೆ ನಿಮಗೆ, ಫಿನಾಲ್. ಅಂಡ್ ಇದೇನಾಗುತ್ತೆ, ಆರ್ಥೋ ಅಥವಾ 2 ಅಂತನಾದ್ರೂ ಬರಿಬಹುದು ನೀವು, ಯಾಕಂದ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ ಅದು. ಆರ್ಥೋ ನೈಟ್ರೋ ಫಿನಾಲ್ ಅಂತ ಬರಿಬಹುದು. ಅಂಡ್ ಇದನ್ನ ಪ್ಯಾರಾ ಅಂತ ಬರೆಯೋದ್ರ ಬದಲಾಗಿ ನೀವು 4 ಅಂತ ಬರಿಬಹುದು, ಯಾಕಂದ್ರೆ 4 ಪ್ಲೇಸ್ ಅಲ್ಲಿ ಇದೆ ನೋಡಿ. ಇಲ್ಲಿ ನಂಬರಿಂಗ್ ಕೊಟ್ಕೊಂಡ್ರೆ 1 2 3 4 ಅಂತ 4 ಬರುತ್ತೆ. ಇಲ್ಲ ಪ್ಯಾರಾ ಅಂತ ಬರಿಬಹುದು, ಪ್ಯಾರಾ ನೈಟ್ರೋ ಫಿನಾಲ್. ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು ಏನಂತ, ಈ ಯಾಕಿದು ಆರ್ಥೋ ಪ್ಯಾರಾದಲ್ಲೇ ಬರುತ್ತೆ ಅಂತ ಕೇಳಿದ್ರೆ, OH ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಸೊ ಬೆನ್ಸಿನ್ ರಿಂಗ್ ಮೇಲೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇದ್ದಾಗ ನಿಮಗೆ ಎಲೆಕ್ಟ್ರೋಫೈಲ್ಗಳು ಎಲ್ಲ ಅಟ್ಯಾಚ್ ಆಗುತ್ತೆ, ಆರ್ಥೋ ಮತ್ತೆ ಪ್ಯಾರಾ. ಅಕಸ್ಮಾತ್ ರಿಂಗ್ ಮೇಲಿರುವಂತ ಗ್ರೂಪ್ ವಿಡ್ರಾಯಿಂಗ್ ಆಗಿದ್ರೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಆಗಿದ್ರೆ ಅವಾಗ ನಿಮಗೆ ಮೆಟಾದಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಬಟ್ ಇದೇ ರಿಯಾಕ್ಷನ್ ನಾವು, ಇದೇ ನೈಟ್ರೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ. ಅಂದ್ರೆ ಏನ್ ಮಾಡೋಣ, ಫಿನಾಲ್ ತಗೋತೀನಿ. ಓಕೆನಾ? ಫಿನಾಲ್ ತಗೊಂಡು ಅದಕ್ಕೆ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಆಡ್ ಮಾಡೋ ಬದಲು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಅನ್ನ ಹಾಕಿ. ಓಕೆನಾ? ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಅನ್ನ ಆಡ್ ಮಾಡಿದಾಗ ರಿಯಾಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೊ ಇಲ್ಲೂ ಕೂಡ ನೈಟ್ರೇಷನ್ನೇ, ಇಲ್ಲೂ ಕೂಡ NO2 ಗ್ರೂಪ್ನೇ ಈಗ ನಾವು ಅಟ್ಯಾಚ್ ಮಾಡುವಂಥದ್ದು. ಬಟ್ ಏನ್ ವ್ಯತ್ಯಾಸ ಆಗುತ್ತೆ ಅಂತ ನೋಡ್ಕೊಳ್ಳಿ. ಬೆನ್ಸಿನ್ ರಿಂಗ್ ಇರುತ್ತಲ್ವಪ್ಪ, OH ಇರುತ್ತೆ. ಬಟ್ ಈಗ NO2 ಯಾವ ರೀತಿ ಅಟ್ಯಾಚ್ ಆಗುತ್ತೆ ನೋಡಿ. ಒಂದು ಆರ್ಥೋ ಪ್ಲೇಸ್ ಅಲ್ಲಿ ಅಟ್ಯಾಚ್ ಆಗುತ್ತೆ, ಇನ್ನೊಂದು ಪ್ಯಾರಾ ಪ್ಲೇಸ್ ಅಲ್ಲಿ ಅಟ್ಯಾಚ್ ಆಗುತ್ತೆ, ಅಗೇನ್ ಇನ್ನೊಂದು ಆರ್ಥೋ ಪ್ಲೇಸ್ ಅಲ್ಲಿ ಅಟ್ಯಾಚ್ ಆಗುತ್ತೆ. ಸೊ ಏನ್ ಡಿಫ್ರೆನ್ಸ್ ಗೊತ್ತಾಯ್ತು ನೋಡಿ. ಈಗ ನೀವು ಡೈಲ್ಯೂಟ್ ಅನ್ನ ತಗೊಂಡಾಗ ಒಂದು ರಿಂಗಲ್ಲಿ ಆರ್ಥೋ ಅಟ್ಯಾಚ್ ಆಗ್ತಿದ್ರೆ, ಇನ್ನೊಂದು ರಿಂಗಲ್ಲಿ ಪ್ಯಾರಾದಲ್ಲಿ ಅಟ್ಯಾಚ್ ಆಗ್ತಿದೆ. ಅದೇ ನೀವು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ತಗೊಂಡಾಗ ಒಂದೇ ರಿಂಗಲ್ಲಿ ಆರ್ಥೋ ಪ್ಯಾರಾ ಆರ್ಥೋ 3 ಕಡೆ ಅಟ್ಯಾಚ್ ಆಗ್ತಿದೆ. ಹಾಗಾಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಡೈಲ್ಯೂಟ್ ಕೊಟ್ರೆ ಇವೆರಡು ಪ್ರಾಡಕ್ಟ್ಸ್ ಬರೀಬೇಕು, ಕಾನ್ಸಂಟ್ರೇಟ್ ಕೊಟ್ರೆ ಇದನ್ನ ಬರೀಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ನೀಟಾಗಿ ನೋಡ್ಕೊಳ್ಳಿ. ಈಗ ಪೊಸಿಷನ್ ನೋಡ್ರಪ್ಪ, ಇದು 1 2 3 4 5 6 ಅಲ್ವಾ? ಅಂದ್ರೆ ಆ NO2 ಗ್ರೂಪ್ ನಿಮಗೆ ಎಲ್ಲೆಲ್ಲಿ ಬರ್ತಾ ಇದೆ? 2 ನಲ್ಲಿ ಬರ್ತಾ ಇದೆ, 4 ಅಲ್ಲಿ ಬರ್ತಾ ಇದೆ, 6 ಅಲ್ಲಿ ಬರ್ತಾ ಇದೆ. ಸೊ ಪೊಸಿಷನ್ ಬರೆಯೋಣ.
2, 4, 6 ಆ ಪೊಸಿಷನ್ ಅಲ್ಲಿ ಇದೆ NO2. ಒಟ್ಟು ಎಷ್ಟು ಸಲ ಆಯ್ತು? NO2 ಗ್ರೂಪ್ 3 ಸಲ ಇದೆ. ಟ್ರೈ NO2 ಗೆ ವರ್ಡ್ ಏನು? ನೈಟ್ರೋ. 2, 4, 6 ಟ್ರೈ ನೈಟ್ರೋ. ಆ 3 ಅಟ್ಯಾಚ್ ಆಗಿರೋದು ಯಾವುದಿಗೆ? ಫಿನಾಲ್ಗೆ. ಅದಕ್ಕೆ ಅದನ್ನ ಟ್ರೈನೈಟ್ರೋ ಫಿನಾಲ್ ಅಂತ ಕರಿತೀವಿ. 2, 4, 6 ಟ್ರೈನೈಟ್ರೋ ಫಿನಾಲ್. ಅಥವಾ ಇದಕ್ಕೆ ಇನ್ನೊಂದು ಕಾಮನ್ ನೇಮ್ ಇದೆ, ಪಿಕ್ರಿಕ್ ಆಸಿಡ್ ಅಂತಾನೂ ಕೂಡ ಕರಿತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಪಿಕ್ರಿಕ್ ಆಸಿಡ್. ಅರ್ಥ ಆಯ್ತಾ? ಸೊ ಎಕ್ಸಾಮ್ ಅಲ್ಲಿ ಹುಷಾರಾಗಿ ನೋಡ್ಕೊಳ್ಳಿ. ಅವರು ಡೈಲ್ಯೂಟ್ ಅಂತ ಕೇಳಿದ್ರೆ ಆರ್ಥೋ ಸಪರೇಟ್ ಆಗಿ ಬರೀರಿ, ಪ್ಯಾರಾ ಸಪರೇಟ್ ಆಗಿ ಬರೀರಿ. ಕಾನ್ಸಂಟ್ರೇಟ್ ಕೊಟ್ರೆ ನೀವು ಪಿಕ್ರಿಕ್ ಆಸಿಡ್ ಅನ್ನ ಬರೀಬೇಕು. ಇದು ಒಂದು ರಿಯಾಕ್ಷನ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಸೆಕೆಂಡ್ ರಿಯಾಕ್ಷನ್ ಹೋಗೋಣ. ಓಕೆ, ಬ್ರೋಮಿನೇಷನ್ ಆಫ್ ಫಿನಾಲ್. ಸೊ ಅಗೇನ್ ಬ್ರೋಮಿನೇಷನ್ ಅಂದ್ರೆ ಏನ್ ಮಾಡಬೇಕು ನಾವು? ಫಿನಾಲ್ ಅಲ್ಲಿ ಬ್ರೋಮಿನ್ ಆಟಮ್ ನ ರಿಪ್ಲೇಸ್ ಮಾಡಬೇಕು. ಅದನ್ನ ಬ್ರೋಮಿನೇಷನ್ ಅಂತ ಹೇಳಿ ಕರಿತೀವಿ. ಅಗೇನ್ ಬ್ರೋಮಿನೇಷನ್ ಕೂಡ ನಾವು 2 ವೇನಲ್ಲಿ ಪರ್ಫಾರ್ಮ್ ಮಾಡಬಹುದು. ಈಗ ನೈಟ್ರೇಷನ್ ಹೆಂಗ್ ಮಾಡುದು ಹಾಗೆ ಬ್ರೋಮಿನೇಷನ್ ಕೂಡ 2 ವೇನಲ್ಲಿ ಪರ್ಫಾರ್ಮ್ ಮಾಡಬಹುದು. ಫಸ್ಟ್ ನೋಡ್ಕೊಳ್ಳಿ. ಫಸ್ಟ್ ಫಿನಾಲ್ ನ ತಗೊಂಡು ನಾನು, ಓಕೆ, ಫಿನಾಲ್ ತಗೊಂಡು ಬ್ರೋಮಿನ್ ಆಡ್ ಮಾಡೋಣ. ಇನ್ ಪ್ರೆಸೆನ್ಸ್ ಆಫ್ CS2 ಸಾಲ್ವೆಂಟ್ ತಗೋಣ. CS2 ಅಂದ್ರೆ ಕಾರ್ಬನ್ ಡೈಸಲ್ಫೈಡ್. ಅಟ್ 273 ಕೆಲ್ವಿನ್ ಅನ್ನ ಮೇಂಟೈನ್ ಮಾಡಿ. ಓಕೆ, ಆಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದ್ಸಲ OH ಫಿನಾಲ್ಗೆ ಬ್ರೋಮಿನ್ ಏನಾಗುತ್ತೆ? ಆರ್ಥೋ ಪ್ಲೇಸ್ ಅಲ್ಲಿ ಅಟ್ಯಾಚ್ ಆಗುತ್ತೆ. ಇನ್ನೊಂದ್ಸಲ ಫಿನಾಲ್ಗೆ ಬ್ರೋಮಿನ್ ಆಟಮು ಪ್ಯಾರಾ ಪ್ಲೇಸ್ ಅಲ್ಲಿ ಬಂದು ಅಟ್ಯಾಚ್ ಆಗ್ತದೆ. ಇಲ್ಲೂ ಕೂಡ 2 ಪ್ರಾಡಕ್ಟ್ಸ್ ಬರ್ತಾ ಇದೆ. ನೇಮ್ ಏನಂತ ಬರೀಬಹುದು? ಆರ್ಥೋ ಅಥವಾ 2 ಅಂತಾನು ಬರೀಬಹುದು. ಆರ್ಥೋ ಪ್ಲೇಸ್ ಅಲ್ಲಿ ಬ್ರೋಮಿನ್ ಅಟ್ಯಾಚ್ ಆಗಿರೋದ್ರಿಂದ ಆರ್ಥೋ ಬ್ರೋಮೋ. ಅದು ಯಾರಿಗೆ ಅಟ್ಯಾಚ್ ಆಗಿದೆ? ಫಿನಾಲ್ಗೆ. ಆರ್ಥೋ ಬ್ರೋಮೋ ಫಿನಾಲ್. ಇದು ಪ್ಯಾರಾ ಪ್ಲೇಸ್ ಅಲ್ಲಿ ಅಟ್ಯಾಚ್ ಆಗಿದೆ ಬ್ರೋಮಿನ್, ಅದಕ್ಕೆ ಪ್ಯಾರಾ ಬ್ರೋಮೋ ಅಟ್ಯಾಚ್ ಆಗಿರೋದು ಯಾರಿಗೆ? ಫಿನಾಲ್ಗೆ. ಪ್ಯಾರಾ ಬ್ರೋಮೋ ಫಿನಾಲ್ ಆಯ್ತು. ಓಕೆನಾ? ಸೊ ಬ್ರೋಮಿನೇಷನ್ ಅಂತ ಕೇಳಿದ್ರೆ ಹೀಗೆ ಬರೀತೀರಾ. 2 ಪ್ರಾಡಕ್ಟ್ ಬಂತು. ಆದ್ರೆ ಹುಷಾರಾಗಿರಿ, ಅಗೇನ್ ಫಿನಾಲ್ ನ ಕೊಟ್ಬಿಟ್ಟವರು ಓಕೆ ಡೂ ದ ಬ್ರೋಮಿನೇಷನ್ ಇನ್ ಬ್ರೋಮಿನ್ ವಾಟರ್ ತಗೊಂಡ್ರು ಅಂತ ಅನ್ಕೊಳ್ಳಿ. ಬ್ರೋಮಿನ್ ಇನ್ CS2 ತಗೊಂಡಿದೆ. ಈಗ ಬ್ರೋಮಿನ್ ಇನ್ ವಾಟರ್ ತಗೊಂಡ್ಬಿಟ್ರೆ ನಿಮಗೆ ಪ್ರಾಡಕ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಅದಕ್ಕೆ ಅವ್ರು ಯಾವ್ದ್ರಲ್ಲಿ ಕೇಳಿದಾರೆ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಓಕೆನಾ? ಸೊ ಫಿನಾಲ್ ಹಾಗೆ ಇರುತ್ತೆ. ಈಗೇನಾಗುತ್ತೆ? ಬ್ರೋಮಿನ್ ಆಟಮ್ಗಳು ಒಂದ್ಸಲ ಆರ್ಥೋ, ಇನ್ನೊಂದ್ಸಲ ಪ್ಯಾರಾ, ಮತ್ತೊಂದ್ಸಲ ಆರ್ಥೋದಲ್ಲೇ ಅಟ್ಯಾಚ್ ಆಗುತ್ತೆ. ಸೊ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಸೊ ಬ್ರೋಮಿನ್ ಇನ್ CS2 ತಗೊಂಡ್ರೆ ನಿಮಗೆ ಒಂದು ರಿಂಗಲ್ಲಿ ಆರ್ಥೋ, ಇನ್ನೊಂದು ರಿಂಗಲ್ಲಿ ಪ್ಯಾರಾ ಸಪರೇಟ್ ಆಗಿ ಬರುತ್ತೆ. ಬಟ್ ಬ್ರೋಮಿನ್ ಇನ್ ವಾಟರ್ ತಗೊಂಡ್ರೆ ಒಂದೇ ರಿಂಗಲ್ಲಿ 3 ಬ್ರೋಮಿನ್ ಆಟಮ್ಗಳು ಏನಾಗಿರುತ್ತೆ? ಅಟ್ಯಾಚ್ ಆಗಿರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಹೆಸರು ಬರೀಬೇಕು ನೀವು. ನಾವು ಪ್ರತಿ ಸಲ ಬರೀತಾ ಇಲ್ಲ. ಫಿನಾಲ್ ಅಂತ ಬರೀಬೇಕು ನೀವು. ಅರ್ಥ ಆಯ್ತಾ? ಅದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಇದ್ರ ನೇಮ್ ಟ್ರೈ ಮಾಡೋಣ. ಅಗೇನ್ ಪೊಸಿಷನ್ ಎಲ್ಲೆಲ್ಲಿದೆಯಪ್ಪ? 2 ಇದೆ ಅಲ್ವಾ? 2, 4, 6 3 ಕಡೆ ಇದೆ. 2, 4, 6 3 ಟೈಮ್ಸ್ ಇರೋದ್ರಿಂದ ಅದನ್ನ ಟ್ರೈ ಅಂತ ಕರಿತೀವಿ. ಬ್ರೋಮಿನ್ ಆಟಮ್ಗೆ ಬ್ರೋಮೋ, ಟ್ರೈ ಬ್ರೋಮೋ, ಫಿನಾಲ್ಗೆ ಅಟ್ಯಾಚ್ ಆಗಿರೋದ್ರಿಂದ ಫಿನಾಲ್. 2, 4, 6 ಟ್ರೈ ಬ್ರೋಮೋ ಫಿನಾಲ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಇದು ನೈಟ್ರೇಷನ್ಗೆ. ನೋಡಿ, ನೈಟ್ರೇಷನ್ ಅಲ್ಲೂ 2 ರಿಯಾಕ್ಷನ್ ಇದೆ. ಡೈಲ್ಯೂಟ್ ಒಂದು, ಕಾನ್ಸಂಟ್ರೇಟ್ ಒಂದು. ಹಾಗೆ ಬ್ರೋಮಿನೇಷನ್ ಅಲ್ಲೂ ಕೂಡ 2 ರಿಯಾಕ್ಷನ್ ಇದೆ. ಒಂದು ಬ್ರೋಮಿನ್ ಇನ್ CS2 ತಗೊಂಡಾಗ ಏನಾಗುತ್ತೆ? ಬ್ರೋಮಿನ್ ಇನ್ ವಾಟರ್ ತಗೊಂಡಾಗ ಏನಾಗುತ್ತೆ? ಓಕೆನಾ? ಸೊ ನೆಕ್ಸ್ಟ್ ರಿಯಾಕ್ಷನ್ ಹೋಗೋಣವಾಗಿದ್ರೆ, ಸೊ ನೆಕ್ಸ್ಟ್ ರಿಯಾಕ್ಷನ್ ನೇಮಿಂಗ್ ರಿಯಾಕ್ಷನ್ ಕಂಡ್ರಪ್ಪ. ಸೊ ತುಂಬಾ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಥರ್ಡ್ ರಿಯಾಕ್ಷನ್ ನೇಮಿಂಗ್ ರಿಯಾಕ್ಷನ್. ಅದು ಕೋಬ್ಸ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ತುಂಬಾ ಸಲ ರಿಪೀಟ್ ಆಗಿದೆ ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ. ಈ ರಿಯಾಕ್ಷನ್ ಕೋಬ್ಸ್ ರಿಯಾಕ್ಷನ್ ಅಂತ ಹೇಳಿ. ಓಕೆನಾ? ತುಂಬಾ ಈಸಿ ರಿಯಾಕ್ಷನ್. ನೋಡ್ಕೊಳ್ಳಿ ಹೇಗ್ ಮಾಡೋದು ಅಂತ ಹೇಳಿ. ಫಸ್ಟ್ ಫಿನಾಲ್ ತಗೋಣ. ಕೋಬ್ಸ್ ರಿಯಾಕ್ಷನ್ ಅಂದ್ರೆ ಫಿನಾಲ್ ತಗೊಳ್ಳಿ. ನೀವೇನು ಎಕ್ಸ್ಪ್ಲನೇಷನ್ ಮಾಡೋದು ಬೇಕಾಗಿರಲ್ಲ. ಕರೆಕ್ಟ್ ಆಗಿ ನೇಮ್ಗಳನ್ನ ಬರೀರಿ. ಸೊ ಫಿನಾಲ್. ಓಕೆನಾ? ಆ ಫಿನಾಲ್ಗೆ ಏನ್ ಮಾಡಿ, ಫಸ್ಟ್ NaOH ಅನ್ನ ಹಾಕಿ. NaOH ಅನ್ನ ಹಾಕಿದಾಗ ನೋಡಿ, ಇಲ್ಲಿಂದ H, ಇಲ್ಲಿಂದ OH ರಿಮೂವ್ ಮಾಡಿದ್ರೆ ಏನಾಗುತ್ತೆ? ವಾಟರ್ ಹೋಗುತ್ತಲ್ವಾ? ವಾಟರ್ ಹೋದ್ರೆ ಉಳ್ಕೊಳ್ಳೋದೇನು? ಬೆನ್ಸಿನ್ ರಿಂಗ್ ಮೇಲೆ ಏನ್ ಲಾಸ್ ಆಯ್ತು? H ಹೊರಟೋಯ್ತು. ಉಳಿದಿರೋದೇನಪ್ಪ? O. ಅದನ್ನ ಬರ್ಕೋತೀನಿ. ಇಲ್ಲಿ OH ಹೊರಟೋಗಿದೆ. ಉಳಿದಿರೋದೇನು? Na. ಅದನ್ನ ಇಲ್ಲಿ ಸೇರ್ಸೋಣ. ಇದನ್ನ ಸೋಡಿಯಂ ಫಿನೇಟ್ ಅಂತ ಹೇಳಿ ಕರಿತೀವಿ. ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಸೋಡಿಯಂ ಫಿನೇಟ್. ಓಕೆನಾ? ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಾಕ್ಬೇಕು. ಏನಾಗಬೇಕು? CO2. ಓಕೆನಾ? ಅವಾಗ ಏನಾಗುತ್ತೆ ಅಂತ ನೋಡ್ಕೊಳ್ಳಿ ಕೇರ್ಫುಲ್ ಆಗಿ. ನೀವು CO2 ನ ಹಾಕಿದಾಗ ಬೆನ್ಸಿನ್ ರಿಂಗ್ ಇರುತ್ತಲ್ವೇನ್ರಪ್ಪ,
ಅಲ್ಲಿ ಈಗ CO2 ನಾವು ಬಿಡಿಸ್ಕೊಂಡ್ರೆ ಏನಾಗುತ್ತೆ COO ಆಗುತ್ತೆ. ಇಲ್ಲಿ ಒಂದು H ಇರುತ್ತೆ, ಅದನ್ನ ಸೇರಿಸ್ಕೊಳ್ಳಿ, ಏನಾಗುತ್ತೆ COOH. ಬಟ್ ಆಕ್ಚುಯಲ್ ಮೆಕ್ಯಾನಿಸಮ್ ಹಾಗಿರೋದಿಲ್ಲ. ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಈ ಟೆಕ್ನಿಕ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ O2 ಬಿಡಿಸಿದ್ರೆ ಏನಾಗುತ್ತೆ COO, ಇಲ್ಲಿ ಒಂದು H ನ ತೆಗೆದುಕೊಟ್ರೆ ಅದು COOH ಆಯ್ತು. ಓಕೆನಾ. ನೆಕ್ಸ್ಟ್ ಏನ್ ಮಾಡಿ, ಫಾಲೋಡ್ ಬೈ ಆಸಿಡ್ ಹಾಕಿ. ನೋಡಿ ಹೀಗೆ ಬರೀಬೇಕು. 1 2 ಅದರ ಅರ್ಥ ಏನು, ಫಸ್ಟ್ CO2 ಹಾಕಬೇಕು, ಆಮೇಲೆ H+ ಹಾಕಬೇಕು. H+ ಅಂದ್ರೆ ಆಸಿಡ್ ಅನ್ನ ಹಾಕಬೇಕು ಅಂತ ಅರ್ಥ. ಓಕೆನಾ. ಆಸಿಡ್ ಅನ್ನ ಹಾಕಿದಾಗ ಆ ON ಇರೋದು ಏನಾಗುತ್ತೆ, ವಾಪಸ್ಸು OH ಆಗುತ್ತೆ. ಅಂದ್ರೆ ಏನಾಯ್ತು, ಬರೀ OH ಇದ್ದಾಗ ಫಿನಾಲ್ ಅಂತ ಕರೀತಾ ಇದ್ವಿ. ಈಗ ರಿಂಗಲ್ ಏನಾಗಿದೆ, OH ಜೊತೆಗೆ COH ಗ್ರೂಪ್, ಎರಡೂ ಗ್ರೂಪು ಇದೆ. ಇಂಥ ಕಾಂಪೌಂಡ್ ನ ನಾವು ಸ್ಯಾಲಿಸಿಲಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಈ ಕಾಂಪೌಂಡ್ ಏನಂತ ಕರಿತೀವಿ, ಸ್ಯಾಲಿಸಿಲಿಕ್ ಆಸಿಡ್. ಸೊ ಇಲ್ಲಿ ಕ್ವಶನ್ ಹೆಂಗ್ ಕೇಳ್ತಾರೆ ಅಂದ್ರೆ 2 ಮಾರ್ಕ್ಸ್ಗೆ ಎಕ್ಸ್ಪ್ಲೈನ್ ಕೋಬ್ಸ್ ರಿಯಾಕ್ಷನ್ ಅಂತ ಕೇಳ್ತಾರೆ ಅನ್ಕೊಳ್ಳಿ. ಅವಾಗ ಇದಿಷ್ಟನ್ನು ಬರೀಬೇಕು. ಅರ್ಥ ಆಯ್ತಾ? ಅಥವಾ ಹೌ ಡು ಯು ಕನ್ವರ್ಟ್ ಫಿನಾಲ್ ಇಂಟು ಸ್ಯಾಲಿಸಿಲಿಕ್ ಆಸಿಡ್ ಅಂಡ್ ನೇಮ್ ದ ರಿಯಾಕ್ಷನ್. ನೋಡಿ ನೇಮ್ ಕೊಡಲ್ಲ, ಕೆಲವು ಸಲ ನೇಮ್ ಕೊಡ್ತಾರೆ. ಇಲ್ಲಾಂದ್ರೆ ಹೌ ಡು ಯು ಕನ್ವರ್ಟ್ ಫಿನಾಲ್ ಇಂಟು ಸ್ಯಾಲಿಸಿಲಿಕ್ ಆಸಿಡ್ ಅಂತ ಕೇಳ್ತಾರೆ. ಅವಾಗ ನೀವು ಈ ರಿಯಾಕ್ಷನ್ ಬರೀಬೇಕು. ಮತ್ತೆ ನೇಮು ಕೇಳ್ತಾರೆ, ವಾಟ್ ಇಸ್ ದ ನೇಮ್ ಆಫ್ ದ ರಿಯಾಕ್ಷನ್, ಕೋಬ್ಸ್ ರಿಯಾಕ್ಷನ್ ಅಂತ ಬರೀಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಇದೊಂದು ರಿಯಾಕ್ಷನ್. ನೆಕ್ಸ್ಟ್ ಇನ್ನೊಂದು ನೇಮಿಂಗ್ ರಿಯಾಕ್ಷನ್ ನೋಡಿ, 4th ಒನ್ ಇದೇ ತರ ಬರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ. ರೈಮನ್ ಟೈಮನ್ ರಿಯಾಕ್ಷನ್. ರೈಮನ್ ಟೈಮನ್ ರಿಯಾಕ್ಷನ್. ರೈಮನ್ ಟೈಮನ್ ರಿಯಾಕ್ಷನ್. ಸೊ ಅಗೇನ್ ಇದ್ರಲ್ಲೂ ಕೂಡ ಏನ್ ಮಾಡೋಣ, ಫಿನಾಲ್ ತಗೋಣ. ಫಸ್ಟ್ ನೀವೇ ಅಬ್ಸರ್ವ್ ಮಾಡಿ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡ್ಕೊಡ್ರಪ್ಪ. ಫಸ್ಟ್ ಫಿನಾಲ್ ತಗೊಳ್ಳಿ. ಫಿನಾಲ್ಗೆ ಏನ್ ಮಾಡಿ, NaOH ನ ಆಡ್ ಮಾಡಿ. NaOH ನ ಆಡ್ ಮಾಡಿದ್ರೆ ನಿಮಗೆ ಏನ್ ಬರುತ್ತೆ ಅಂತ ಇಲ್ಲೇ ನೋಡಿದಿರ ಅಲ್ವಾ. NaOH ಆಡ್ ಮಾಡಿದ್ರೆ ಏನ್ ಬರುತ್ತೆ ನಿಮಗೆ, ಬೆನ್ಸಿನ್ ರಿಂಗ್ ಮೇಲೆ ONA ಬರುತ್ತೆ ಅಲ್ವಾ. ಬೆನ್ಸಿನ್ ಮೇಲೆ ONA ಬರುತ್ತೆ. ಈಗ ಏನ್ ಮಾಡಿ ಅಂದ್ರೆ ನೀವು ಕ್ಲೋರೋಫಾರ್ಮ್ ಹಾಕಬೇಕು. ಓಕೆನಾ. ಕ್ಲೋರೋಫಾರ್ಮ್ ಹಾಕಿ, CHCl3 ಅಂದ್ರೆ ಕ್ಲೋರೋಫಾರ್ಮ್ ಅಂತ. ಓಕೆನಾ. NaOH ನ ಆಡ್ ಮಾಡಿ. ಕ್ಲೋರೋಫಾರ್ಮ್ ಇನ್ NaOH ಹಾಕಿದಾಗ ನಿಮಗೆ ಬೆನ್ಸಿನ್ ರಿಂಗ್ ಮೇಲೆ, ಓಕೆ, ಬೆನ್ಸಿನ್ ರಿಂಗ್ ಮೇಲೆ CHO ಬರುತ್ತೆ. ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಬಂದು ಅಟ್ಯಾಚ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಈ ONA ವಾಪಸ್ ನೀವೇನ್ ಮಾಡಬೇಕು, ಆಸಿಡ್ ಇದು OH ಮಾಡ್ಕೋಬೇಕಲ್ವಾ. ಅದಕ್ಕೆ ಏನ್ ಮಾಡಿ, ನೆಕ್ಸ್ಟ್ H+ ಅನ್ನ ಹಾಕಿ. ಥರ್ಡ್ ಟೈಮ್, 3ನೇ ಸಲಕ್ಕೆ ನೀವು H+ ಅನ್ನ ಹಾಕಿದ್ರೆ ಈ ONA ಗ್ರೂಪ್ ಇರೋದೇನಾಗುತ್ತೆ, OH ಆಗುತ್ತೆ. ಅರ್ಥ ಆಗ್ತಿದ್ಯಾ? ನೋಡಿ ಫಸ್ಟ್ NaOH ಹಾಕಿ, NaOH ಆಡ್ ಮಾಡಿದಾಗ ಏನಾಗುತ್ತೆ, ಇಲ್ಲಿಂದ OH ಇಲ್ಲಿಂದ H ಎಲಿಮಿನೇಟ್ ಆಗಿ ವಾಟರ್ ಹೋಗುತ್ತೆ. ಅವಾಗ ನಿಮಗೆ ಸೋಡಿಯಂ ಫಿನೇಟ್ ಬರುತ್ತೆ. ನೀವು ಬರೀರಿ, ನೀವು ಫಿನಾಲ್ ಅಂತ ಬರೀರಿ, ಸೋಡಿಯಂ ಫಿನೇಟ್ ಬರೀರಿ. ನೆಕ್ಸ್ಟ್ ನೀವೇನ್ ಮಾಡಬೇಕು, ಕ್ಲೋರೋಫಾರ್ಮ್ NaOH ಇವೆರಡನ್ನ ಆಡ್ ಮಾಡಿದಾಗ ಆಲ್ಡಿಹೈಡ್ ಗ್ರೂಪ್ ಬಂದು ಅಟ್ಯಾಚ್ ಆಗಿರುತ್ತೆ. ಥರ್ಡ್ ಟೈಮ್ ಇದು ಅಟ್ಯಾಚ್ ಆದ್ಮೇಲೆ ಏನ್ ಮಾಡಬೇಕು, ನೀವು ಆಸಿಡ್ ಹಾಕಬೇಕು. ಆಸಿಡ್ ಹಾಕಿದಾಗ ONA ಗ್ರೂಪ್ ವಾಪಸ್ಸು OH ಆಗುತ್ತೆ. ಈ ಕಾಂಪೌಂಡ್ಗೂ ಈ ಮೇಲ್ಗಡೆ ಕಾಂಪೌಂಡ್ಗೂ ಡಿಫ್ರೆನ್ಸ್ ನೋಡಿ. ಇಲ್ಲಿ OH ಜೊತೆಗೆ ಆಸಿಡ್ ಗ್ರೂಪ್ ಇತ್ತು, ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಕರೆದ್ವಿ. ಆದ್ರೆ ಈಗ OH ಜೊತೆ ಯಾವ ಗ್ರೂಪ್ ಅಟ್ಯಾಚ್ ಆಗಿದೆ, ಆಲ್ಡಿಹೈಡ್ ಗ್ರೂಪ್ ಅಟ್ಯಾಚ್ ಆಗಿದೆ. ನಾವು ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಸ್ಯಾಲಿಸಿಲಾಲ್ಡಿಹೈಡ್ ಅಂತ ಕರಿತೀವಿ. ಸ್ಯಾಲಿಸಿಲಾಲ್ಡಿಹೈಡ್ ಅಂತ. ಓಕೆನಾ. ಸೊ ಇದ್ರದ್ದು ಕ್ವಶನ್ ಹೇಗೆ ಕೇಳ್ಬೋದು ಅವರು, ಹೌ ಡು ಯು ಕನ್ವರ್ಟ್ ಫಿನಾಲ್ ಇಂಟು ಸ್ಯಾಲಿಸಿಲಾಲ್ಡಿಹೈಡ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ರೈಮನ್ ಟೈಮನ್ ರಿಯಾಕ್ಷನ್ ಅಂತನಾದ್ರೂ ಕೇಳ್ಬೋದು. ಅರ್ಥ ಆಯ್ತಾ? ಈಗ ಥರ್ಡ್ ರಿಯಾಕ್ಷನ್ ನೋಡ್ಕೊಳ್ಳಿ. ಥರ್ಡ್ ರಿಯಾಕ್ಷನ್ ಆಫ್ ಫಿನಾಲ್ ವಿತ್ ಜಿಂಕ್ ಡಸ್ಟ್. ಇದು ತುಂಬಾ ಈಸಿ ಕಣ್ರಪ್ಪ. ಇದು ತುಂಬಾ ಸಲ ನಿಮಗೆ ಕೊಡ್ತಾನೆ ಇರ್ತಾನೆ ಈ ರಿಯಾಕ್ಷನ್ ಆಫ್ ಫಿನಾಲ್ ವಿತ್ ಜಿಂಕ್ ಡಸ್ಟ್. ಏನಿಲ್ಲ, ಫಿನಾಲ್ ತಗೊಳ್ಳಿ. ನೀವು ಪ್ರತಿ ಸಲ ಬರೀಬೇಕು ನೇಮನ್ನ, ಫಿನಾಲ್ ಅಂತ ಹೇಳ್ಬಿಟ್ಟು. ಫಿನಾಲ್ ತಗೊಳ್ಳಿ, ಅದಕ್ಕೆ ಜಿಂಕ್ ಅನ್ನ ಆಡ್ ಮಾಡಿ ಅಷ್ಟೇ. ಓಕೆನಾ. ಜಿಂಕ್ ನ ಆಡ್ ಮಾಡಿದಾಗ ಏನಾಗುತ್ತೆ ಅಂತ ಬರೀಬೇಕು ನೀವು. ವೆರಿ ಸಿಂಪಲ್ ರಿಯಾಕ್ಷನ್ ಇದು. ಜಿಂಕ್ ಎಲೆಕ್ಟ್ರೋಪಾಸಿಟಿವ್ ಮೆಟಲ್, O ಹೈಲಿ ಎಲೆಕ್ಟ್ರೋನೆಗೆಟಿವ್. ಈ Zn ಏನ್ ಮಾಡುತ್ತೆ, O ನ ಎಲಿಮಿನೇಟ್ ಮಾಡ್ಬಿಡುತ್ತೆ. ZnO ಆಯ್ತು. ಅವಾಗ ಉಳಿಯೋದೇನು ನಿಮಗೆ, ಬೆನ್ಸಿನ್ ಉಳಿಯುತ್ತೆ. ಅಂದ್ರೆ ಹೆಚ್ಚಿರುತ್ತಿಲ್ಲಿ, ನೀವು ಅದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ, ಬೆನ್ಸಿನ್ ಬರುತ್ತೆ. ಸೊ ಎಷ್ಟೋ ಸಲ ಎಕ್ಸಾಮ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಈ ಇವೆರಡನ್ನು ಕಾಂಪೌಂಡ್ ಕೊಟ್ಟಿರ್ತಾರೆ ಅವರೇನೆ. ಫಿನಾಲು ಕೊಟ್ಟಿರ್ತಾರೆ, ಜಿಂಕ್ ಕೊಟ್ಟಿರ್ತಾರೆ. ಇಲ್ಲಿ ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ಕೇಳ್ತಾರೆ. ತುಂಬಾ ಸಲ ಬಂದಿದೆ. ಸೊ ಕರೆಕ್ಟ್ ಆಗಿ ನೋಡ್ಬಿಡಿ. ವೆರಿ ಸಿಂಪಲ್. ಆ Zn O ನ ತಗೊಂಡ್ಬಿಡುತ್ತೆ, ಉಳಿದಿದ್ದನ್ನ ಬರಿಬೇಕಷ್ಟೇ. ರಿಯಾಕ್ಷನ್ ಫಿನಾಲ್ ವಿತ್ ಜಿಂಕ್ ಡಸ್ಟ್. ಸೊ ಅನದರ್ ರಿಯಾಕ್ಷನ್
ಫಿನಾಲ್ ಈಸ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದ್ರೆ ಏನ್ರಪ್ಪ? ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್ ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ವೆರಿ ಸಿಂಪಲ್ ರಿಯಾಕ್ಷನ್ ಇದು. ಫಿನಾಲ್ ತಗೊಳ್ಳಿ, ಓಕೆನಾ. ಫಿನಾಲ್ ತಗೊಂಡು ಅದಕ್ಕೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಹಾಕಿ, ಇಟ್ ಈಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಹಾಕಿದಾಗ ಏನಾಗುತ್ತೆ ನಿಮಗೆ? ಆಕ್ಸಿಡೇಷನ್ ಆಗುತ್ತೆ. ನೋಡಿ, ಆಲ್ರೆಡಿ OH ಇದೆ. ಆಕ್ಸಿಡೇಷನ್ ಅಂದ್ರೆ ಏನಂತ ಹೇಳಿದೆ ನಾನು? ರಿಮೂವಲ್ ಆಫ್ ಹೈಡ್ರೋಜನ್ ಆರ್ ಅಡಿಷನ್ ಆಫ್ ಆಕ್ಸಿಜನ್. ನೋಡಿ, ಇಲ್ಲಿ ರಿಮೂವಲ್ ಆಫ್ ಹೈಡ್ರೋಜನ್ ಆಯ್ತು, ಅಡಿಷನ್ ಆಫ್ ಆಕ್ಸಿಜನ್ ಆಯ್ತು, ಎರಡು ನಡೀತಾ ಇದೆ. ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಅಂಡ್ ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಎ ಬೆನ್ಜೋಕ್ವಿನೋನ್ ಅಂತ ಹೇಳಿ ಕರಿತೀವಿ. ಬೆನ್ಜೋಕ್ವಿನೋನ್, ಅರ್ಥ ಆಯ್ತಾ? ಸೊ ಇದೊಂದು ರಿಯಾಕ್ಷನ್. ಲಾಸ್ಟ್ ರಿಯಾಕ್ಷನ್ ಇಷ್ಟೇ ಇರೋದು ನಿಮಗೆ ಫಿನಾಲ್ ಅಲ್ಲಿ. ನೀವು ಇಲ್ಲಿ ನೇಮ್ ಬರೀಬೇಕು, ಫಿನಾಲ್ ಮತ್ತೆ ಬೆನ್ಜೋಕ್ವಿನೋನ್ ಅಂತ. ಸೊ ಲಾಸ್ಟ್ ರಿಯಾಕ್ಷನ್ ಆಫ್ ಫಿನಾಲ್ ವಿತ್ ಅಸಿಟಿಕ್ ಆನ್ಹೈಡ್ರೈಡ್. ರಿಯಾಕ್ಷನ್ ವಿತ್, ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್. ರಿಯಾಕ್ಷನ್ ವಿತ್ ಅಸಿಟಿಕ್ ಆನ್ಹೈಡ್ರೈಡ್ ಅಂದ್ರೆ ಫಿನಾಲ್ ನ ಡೈರೆಕ್ಟ್ ಆಗಿ ರಿಯಾಕ್ಷನ್ ಮಾಡಬಾರ್ದು. ರಿಯಾಕ್ಷನ್ ವಿತ್ ಅಸಿಟಿಕ್ ಆನ್ಹೈಡ್ ಯಾವ್ದನ್ನ? ಸ್ಯಾಲಿಸಿಲಿಕ್ ಆಸಿಡ್ ನ ಟ್ರೀಟ್ ಮಾಡಬೇಕು. ಅದನ್ನು ಬರ್ದ್ಬೇಡ, ಇಲ್ಲಿ ಬರೀತೀನಿ ನೋಡಿ. ರಿಯಾಕ್ಷನ್ ಆಫ್ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಬರ್ದ್ಬಿಡಿ. ಯಾಕಂದ್ರೆ ಇಲ್ಲ ಫಿನಾಲ್ ಅಂತ ಬರ್ದ್ಬಿಡ್ತೀರಾ. ಫಿನಾಲ್ ತಗೊಳಂಗಿಲ್ಲ, ಡೈರೆಕ್ಟ್ ಆಗಿ ನೀವು ಸ್ಯಾಲಿಸಿಲಿಕ್ ಆಸಿಡ್ ತಗೊಂಡ್ರೆ ಆಯ್ತು. ರಿಯಾಕ್ಷನ್ ಆಫ್ ಸ್ಯಾಲಿಸಿಲಿಕ್ ಆಸಿಡ್ ವಿತ್ ಅಸಿಟಿಕ್ ಆನ್ಹೈಡ್ರೈಡ್, ಓಕೆನಾ. ಸೊ ನೋಡ್ಕೊಳ್ಳಿ, ತುಂಬಾ ಈಸಿ ಇದೆ, ಅದೇನು ಟಫ್ ಇಲ್ಲ ರಿಯಾಕ್ಷನ್. ಫಸ್ಟ್ ಸ್ಯಾಲಿಸಿಲಿಕ್ ಆಸಿಡ್ ತಗೋಬೇಕು, ಫಿನಾಲ್ ತಗೋಬೇಡಿ ಇಲ್ಲಿ ಡೈರೆಕ್ಟ್ ಆಗಿ. ಸ್ಯಾಲಿಸಿಲಿಕ್ ಆಸಿಡ್ ಫಾರ್ಮುಲಾ ಏನು? OH ಮತ್ತೆ COOH ಅಲ್ವೇನ್ರಪ್ಪ? ಇದನ್ನ ತಗೊಳ್ಳಿ. ಪ್ಲಸ್ ಇದಕ್ಕೆ ಏನ್ ಆಡ್ ಮಾಡಬೇಕು ಅಂತ ಹೇಳಿದ ನಾನು? ಅಸಿಟಿಕ್ ಆನ್ಹೈಡ್ರೈಡ್ ಅನ್ನ ಹಾಕಿ. ಅಸಿಟಿಕ್ ಆನ್ಹೈಡ್ರೈಡ್ ಫಾರ್ಮುಲಾ ಏನು? CH3CO ಟ್ವೈಸ್ O ಅಂತ ಹೇಳ್ಬಿಟ್ಟು, ಓಕೆನಾ. ಈ ರಿಯಾಕ್ಷನ್ ನೋಡಿ ತುಂಬಾ ಈಸಿ ಇದೆ. ನೀವು ಈ ಬೆನ್ಸಿನ್ ರಿಂಗು ಏನು ಚೇಂಜಸ್ ಆಗಲ್ಲ, ಹಾಗೆ ಇರುತ್ತೆ. ಹಾಗೆ ಬರ್ಕೊಳ್ಳೋಣ. COH ಗ್ರೂಪ್ ಕೂಡ ರಿಯಾಕ್ಟ್ ಆಗಲ್ಲ ಅಸಿಟಿಕ್ ಆನ್ಹೈಡ್ರೈಡ್ ಜೊತೆ, ಹಂಗೆ ಇರುತ್ತೆ. ಇನ್ನು ರಿಯಾಕ್ಟ್ ಆಗೋದು ಯಾರು ಅಂತ ಕೇಳಿದ್ರೆ OH. ಈಗ ನೋಡಿ, ನಾನು ಹೇಳ್ಕೊಡ್ತಾ ಹೋಗ್ತೀನಿ ಹೆಂಗ್ ಮಾಡ್ಬೇಕು ಅಂತ. ಈಗ ಇಲ್ಲಿ CH3CO ಟ್ವೈಸ್ ಇದೆ ಅಲ್ವಾಪ, ಅಂದ್ರೆ ಟ್ವೈಸ್ ಅಂದ್ರೆ ಈ ತರದ್ದು ಎರಡು ಗ್ರೂಪ್ ಇದೆ. ಅದ್ರಲ್ಲಿ ಏನ್ ಮಾಡಿ, ಒಂದು ಗ್ರೂಪ್ ನ ತಗೊಂಡ್ಬಿಡಿ. CH3CO ಒಂದ್ ತಗೊಂಡೆ, ಎರಡರಲ್ಲಿ ಒಂದು ಗ್ರೂಪ್ ನ ತಗೊಂಡಿದ್ದೇನೆ. ಒಂದು O ಉಳಿತು, ಅದನ್ನು ತಗೊಂಡ್ಬಿಡಿ. ಮತ್ತೆ ಇಲ್ಲಿಂದ ಒಂದು H ನ ತಗೊಳ್ಳಿ, ಈ OH ಇಂದ ಆ H ನ ತಗೊಂಡ್ಬಿಡಿ. ಆಗೇನಾಯ್ತು? CH3COOH ಆಯ್ತು. ಬಟ್ ಇಲ್ಲಿ ಮೇಲ್ಗಡೆ ಉಳಿದಿದ್ದೇನೆ, ಈಗ O ಉಳಿತಾ ಇದೆ, ಯಾಕಂದ್ರೆ H ನ ಇಲ್ಲಿ ಕೊಟ್ಬಿಟ್ಟಿದ್ದೇನೆ, ಓಕೆನಾ. ನೆಕ್ಸ್ಟ್ ಈಗ ಇಲ್ಲಿ CH3CO ತಕೊಂಡ್ಬಿಟ್ಟಿದ್ದೀರಾ, O ತೆಗ್ಬಿಟ್ಟಿದ್ದೀರಾ. ಇನ್ನು ಉಳಿದಿರೋದೇನು? ಒಂದು CH3CO ಉಳಿದಿದೆ, ಅದನ್ನ ಇಲ್ಲಿಗೆ ಅಟ್ಯಾಚ್ ಮಾಡಿ. COCH3 ಇದನ್ನ ನಾವು ಆಸ್ಪಿರಿನ್ ಅಂತ ಹೇಳಿ ಕರಿತೀವಿ. ಈ ಬಾಡಿ ಪೇನ್ ರಿಲೀವರ್ ಆಗಿ ನಾವು ಯೂಸ್ ಮಾಡ್ತೀವಲ್ವಾ, ಆಸ್ಪಿರಿನ್. ಅವ್ರು ಕೇಳ್ಬೋದು, ಹೌ ಡು ಯು ಕನ್ವರ್ಟ್ ಸ್ಯಾಲಿಸಿಲಿಕ್ ಆಸಿಡ್ ಇಂಟು ಆಸ್ಪಿರಿನ್? ಇಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಬರೀರಿ. ಹೌ ಡು ಯು ಕನ್ವರ್ಟ್ ಸ್ಯಾಲಿಸಿಲಿಕ್ ಆಸಿಡ್ ಇಂಟು ಆಸ್ಪಿರಿನ್ ಅಂತ ಕೇಳಿದ್ರೆ ನೀವು ಈ ರಿಯಾಕ್ಷನ್ ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಈಸಿಯಾಗಿ ಸಿಗ್ತದೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಓಕೆ. ಸೊ ಇದಿಷ್ಟು ಫಿನಾಲ್ದು ಕೆಮಿಕಲ್ ಪ್ರಾಪರ್ಟೀಸ್ ಆಯ್ತು, ಪ್ರಿಪರೇಷನ್ಸ್ ಆಯ್ತು. ಇನ್ನು ಒಂದು ನೇಚರ್ ಹೇಳ್ಬಿಡ್ತೀನಿ ನೋಡಿ. ಏನು ಅಂದ್ರೆ ಫಿನಾಲ್ ಇಸ್ ಅಸಿಡಿಕ್. ಫಿನಾಲ್ ಅದು ಅಸಿಡಿಕ್, ಯಾಕೆಂದ್ರೆ ಅದು ಪ್ರೋಟಾನ್ ಡೊನೇಟ್ ಮಾಡೋದ್ರಿಂದ ಫಿನಾಲ್ ಏನಾಗಿರುತ್ತೆ? ಅಸಿಡಿಕ್ ಆಗಿರುತ್ತೆ. ಬಟ್ ಕಂಪೇರ್ಡ್ ಟು ಆಲ್ಕೋಹಾಲ್, ಓಕೆನಾ, ಫಿನಾಲ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಫಿನಾಲ್ ಈಸ್ ಮೋರ್ ಅಸಿಡಿಕ್. ಫಿನಾಲ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ವಾಟರ್. ವಾಟರ್ಗಿಂತ ಅದು ಮೋರ್ ಅಸಿಡಿಕ್ ಅಂತೆ. ಸಾರಿ, ಆಲ್ಕೋಹಾಲ್ಗಿಂತ ಅದು ಮೋರ್ ಅಸಿಡಿಕ್. ವೈ ಅಂತ ತುಂಬಾ ಸಲ ಇದು ಕಾಮನ್ ಆಗಿ ಕ್ವಶನ್ ಬರ್ತಾ ಇರುತ್ತೆ ಅಸಿಡಿಕ್ ಪ್ರಾಪರ್ಟಿ ಮೇಲೆ. ಏನು? ತುಂಬಾ ಈಸಿ ನೋಡಿ. ಫಸ್ಟ್ ರೀಸನ್ ಏನು ಅಂದ್ರೆ, ಈ ಆಲ್ಕೋಹಾಲ್ ಅಲ್ಲಿ ಈಗ ಬರೀಬಹುದಾ ನಾವು ಆಲ್ಕೋಹಾಲ್ನ? ಸೊ ಫಿನಾಲ್ ಆದ್ರೆ ಹೀಗೆ ಬರೀಬಹುದು ಅಲ್ವೇನ್ರಪ್ಪ. ಸೊ ಇಲ್ಲೇನಾಗತ್ತೆ ನೋಡಿ, ಇನ್ ಆಲ್ಕೋಹಾಲ್ OH ಗ್ರೂಪ್ ಈಸ್ ಅಟ್ಯಾಚ್ ಟು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, R is electron donating group. But benzene ring ಏನು? is electron withdrawing group. ಇದು electron donating, ಇದು electron withdrawing. So electron donating ಇದ್ದಾಗ it is electron donating ಅಂತ ಬರೆಯೋಣ, ಓಕೆನಾ. electron donating ಇದ್ದಾಗ ಬೇಸಿಕ್ ನೇಚರ್ ಏನಾಗುತ್ತೆ? ಡಿಕ್ರೀಸಸ್ ಆಗುತ್ತೆ. ಅದು ಗೊತ್ತಿದೆ ಅಲ್ವಾ? ಅದೇ ತರ ಎಲೆಕ್ಟ್ರಾನ್, ಇದು ಬೆನ್ಸಿನ್ ರಿಂಗ್ ಏನು? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ನೇಚರ್ ಇರುವಂತದ್ದು. ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇದ್ದಾಗ ಬೇಸಿಕ್ ನೇಚರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸಾರಿ, ಬೇಸಿಕ್ ನೇಚರ್ ಅಲ್ಲ, ಅಸಿಡಿಕ್ ನೇಚರ್ ಅಲ್ವಾ. ಸಾರಿ, ಎಲೆಕ್ಟ್ರಾನ್ ಡೊನೇಟಿಂಗ್ ಇದ್ದಾಗ ಅಸಿಡಿಕ್ ನೇಚರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇದ್ದಾಗ
ಅಸಿಡಿಕ್ ನೇಚರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ದಟ್ಸ್ ವೈ ಫಿನಾಲ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್ ಅಂತ ಹೇಳ್ಬೋದು. ಇದು ಒಂದು ರೀಸನ್. ಮತ್ತಾಯ್ತು, ಒಂದು ರೀಸನ್ ಸ್ಟೇಟ್ಮೆಂಟ್ ಬರ್ಕೊಳ್ಳಿ, ನಾನು ಡಿಕ್ಟೇಟ್ ಮಾಡ್ತೀನಿ. ಏನು, ಇನ್ ಆಲ್ಕೋಹಾಲ್ OH group is attached to electron donating group, whereas in phenol OH group is attached to electron withdrawing benzene ring. ನೋಟ್ ಡೌನ್ ಮಾಡ್ಕೊಂಡ್ರ ಪಾಯಿಂಟ್ ಅನ್ನ, ಬೇಕಾದ್ರೆ ಇನ್ನೊಂದ್ಸಲ ಕೇಳಿಸ್ಕೊಂಡು ಅದನ್ನ ನೋಟ್ ಡೌನ್ ಮಾಡ್ಕೊಂಡು. ಇದು ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ, ಈಗ ಇದು ಡೊನೇಟ್ ಮಾಡಿದ್ಮೇಲೆ ಈ ಆಲ್ಕೋಹಾಲ್ ಏನಾಗುತ್ತೆ, RO ಮೈನಸ್ ಆಗುತ್ತೆ H+ ಅನ್ನ ಕೊಟ್ರೆ. ಹಾಗೇನೆ ಫಿನಾಲು ಕೂಡ H+ ಅನ್ನ ಕೊಟ್ಟ ಮೇಲೆ ಏನಾಗುತ್ತೆ ಅಂದ್ರೆ O- ಆಗುತ್ತೆ. ಓಕೆನಾ, ಇದನ್ನ ಆಲ್ಕಾಕ್ಸೈಡ್ ಅಂತ ಹೇಳಿ ಕರಿತೀವಿ. ಆಲ್ಕಾಕ್ಸೈಡ್, ಇದನ್ನ ಫಿನಾಕ್ಸೈಡ್ ಅಯಾನ್ ಅಂತ ಹೇಳಿ ಕರಿತೀವಿ. ಓಕೆನಾ, ಸೊ ಈ ಫಿನಾಕ್ಸೈಡ್ ಅಯಾನ್ ಏನಾಗುತ್ತೆ ಅಂದ್ರೆ ನಿಮಗೆ ಇಲ್ಲಿ ಆಲ್ಟರ್ನೇಟಿವ್ ಪೈ ಬಾಂಡ್ ಇರೋದ್ರಿಂದ ಇದು ರೆಸೊನೆನ್ಸ್ ಆಗುತ್ತೆ. ಕೇಳಿದಾರಲ್ವ, ಈ ತರ ಎಲೆಕ್ಟ್ರಾನ್ಗಳು ಪೈ ಬಾಂಡ್ ಶಿಫ್ಟ್ ಆಗೋದನ್ನ ರೆಸೊನೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ರೆಸೊನೆನ್ಸ್ ಆಗೋದ್ರಿಂದ, ಈ ತರ ಶಿಫ್ಟ್ ಆಗೋದನ್ನ ಏನಂತ ಕರೀತಾರೆ, ಎಲೆಕ್ಟ್ರಾನ್ ಶಿಫ್ಟ್ ಆಗೋದನ್ನ ರೆಸೊನೆನ್ಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಈ ರೆಸೊನೆನ್ಸ್ ಆಗೋದ್ರಿಂದ ಈ ಫಿನಾಕ್ಸೈಡ್ ಅಯಾನ್ ಏನಾಗಿರುತ್ತೆ, ತುಂಬಾನೇ ಸ್ಟೇಬಲ್ ಆಗಿರುತ್ತೆ. ಓಕೆನ್ರಪ್ಪ. ಬಟ್ ಈ ತರ ರೆಸೊನೆನ್ಸ್ ನಾವು ಆಲ್ಕಾಕ್ಸೈಡ್ ಅಯಾನ್ ಅಲ್ಲಿ ನೋಡಕ್ಕಾಗಲ್ಲ. ಅಂದ್ಮೇಲೆ ಆಲ್ಕಾಕ್ಸೈಡ್ ಅಯಾನ್ ಏನಾಯ್ತು, ಅನ್ಸ್ಟೇಬಲ್ ಆಯ್ತು. ಇದು ಅನ್ಸ್ಟೇಬಲ್ ಆಗಿರೋದ್ರಿಂದ ಲೆಸ್ ಅಸಿಡಿಕ್, ಫಿನಾಕ್ಸೈಡ್ ಅಯಾನು ಸ್ಟೇಬಲ್ ಆಗಿರೋದ್ರಿಂದ, ಸ್ಟೇಬಲ್ ಅಂದ ತಕ್ಷಣ ನೀವೇನಂತ ಬರೀಬಹುದು, ಮೋರ್ ಅಸಿಡಿಕ್. ಬಟ್ ಇದು ಅನ್ಸ್ಟೇಬಲ್ ಆಗಿರೋದ್ರಿಂದ ಏನಾಗುತ್ತೆ, ಲೆಸ್ ಅಸಿಡಿಕ್ ಆಯ್ತು. ಇದು 2 ರೀಸನ್ಸ್. ಅರ್ಥ ಆಯ್ತಾ? ಎರಡನೇ ರೀಸನ್ ಡಿಕ್ಟೇಟ್ ಮಾಡ್ತೀನಿ, ಬರ್ಕೊಳ್ಳಿ. ಸೆಕೆಂಡ್ ರೀಸನ್ ಏನು, ಆಲ್ಕಾಕ್ಸೈಡ್ ಅಯಾನ್, ಅಥವಾ ಸಾರಿ ಫಸ್ಟ್ ಇಂದ ಬರೀರಿ ಈ ತರ, ಫಿನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೇಬಲ್ ಡ್ಯೂ ಟು ರೆಸೊನೆನ್ಸ್, whereas alkoxide ion is unstable because there is no resonance. ಇದು ಎರಡು ರೀಸನ್ ಬರೀಬೇಕು. ಅರ್ಥ ಆಯ್ತಾ? ಸೊ ಮೊದಲನೇ ರೀಸನ್ ಡಿಕ್ಟೇಟ್ ಮಾಡಿದೀನಿ, ಬರ್ಕೊಳ್ಳಿ. ಎರಡನೇ ರೀಸನ್ ಡಿಕ್ಟೇಟ್ ಮಾಡಿದೀನಿ, ಬರ್ಕೊಳ್ಳಿ. ನೀವು ರೀಸನ್ ಬರೆದ್ರೆ ಸಾಕು, 2 ಮಾರ್ಕ್ಸ್ ಕೇಳ್ತಿರ್ತಾರೆ. ವೈ ಫಿನಾಲ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್ ಅಂತ ಹೇಳ್ಬಿಟ್ಟು. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದಿಷ್ಟು ನೀವು ಕಂಪ್ಲೀಟ್ ಆಗಿ ಕಲ್ತ್ಕೊಂಡ್ರೆ, ಇವತ್ತೇನು ಎಕ್ಸ್ಪ್ಲೇನ್ ಮಾಡಿದೀನೋ ಈ ವಿಡಿಯೋದಲ್ಲಿ ಅದಷ್ಟು ಪರ್ಫೆಕ್ಟ್ ಆಗಿ ನೀವು ಕಲ್ತ್ಕೊಂಡ್ರೆ ಕರ್ನಾಟಕ PU ಬೋರ್ಡ್ ಎಕ್ಸಾಮ್ ಅಲ್ಲಿ ಖಂಡಿತ ನೀವು 3-4 ಮಾರ್ಕ್ಸ್ ಅನ್ನ, 4 ಮಾರ್ಕ್ಸ್ ಅಂತೂ ನೀವು ಖಂಡಿತ ಸ್ಕೋರ್ ಮಾಡಬಹುದು. ಹಾಗಾಗಿ ಈ ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ, ನೋಟ್ಸ್ ಅನ್ನ ಬರ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಆದಷ್ಟು ಶೇರ್ ಮಾಡಿ. ಮತ್ತೆ ನಿಮಗೆ ನನ್ನ ಕ್ಲಾಸ್ ಇಷ್ಟ ಆಗ್ತಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಚಾನೆಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.